ಎಸ್ ಮಹೇಶ್ ಅವರ ಮಹೇಶ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಈಗ ಹೇಳಿ, ಯಾಕೆ ಈ ಕತೆ ನಮಗೆ ಅಪ್ಲೈ ಆಗುತ್ತೆ? ಹೇಗೆ ನಮಗೆ ಅಂದ್ರೆ ನಾನು ನಿಮಗೆ ತಗೊಳ್ಳಿ. ನೀವು ಎಲ್ರು ಇಲ್ಲಿ ನಾನು ನನಗೆ ತಗೋಬೇಕೇ ವಿನಃ ಮಹೇಶ್ಗೆ, ಪ್ರೇಮಂಗೆ ಅಥವಾ ಶಿವಪ್ರಕಾಶ್, ವೆಂಕಟೇಶ್, ಇನ್ಯಾರು ಜಯಶ್ರೀ ಅವರಿಗೆ ಅಲ್ಲ ಅಲ್ವಾ? ಹಾಗಾಗಿ ಇದು ನಿಮಗೆ ಎಲ್ಲಿ ಅಪ್ಲೈ ಆಗುತ್ತೆ? ಎಲ್ರು ಅವ್ರವರನ್ನ ಹೇಳಿ, ಜನರಲೈಸ್ ಆಗಿ ಹೇಳೋದು ಬೇಡ. ಐ ಥಿಂಕ್ ನಾವಿಲ್ಲಿ ಎಲ್ಲರೂ ಸ್ವರ್ಗ ಸೃಷ್ಟಿನಲ್ಲಿ ಇದ್ದವರು, ಹಾಗಾಗಿ ನನಗೆ ಅಂತ ಯೂಸ್ ಮಾಡ್ಕೋಬೇಕು ಇಲ್ಲಿ ಅಂತ ರಿಕ್ವೆಸ್ಟ್ ನಂದು. ಎಸ್ ಮಹೇಶ್, ಅನ್ಮ್ಯೂಟ್ ಮಾಡಿ ಬನ್ನಿ. ಅದೇ ಇದ್ರಲ್ಲಿ ನನಗೆ ನಾ ತಿಳ್ಕೊಂಡಿರೋದು, ನಾನ್ ಅಂದ್ರೆ ಕಷ್ಟನ ಸುಖನ ಅಥವಾ ನಾನೇನು ಈಗ ಮೇಲೆ ಏಳಿಗೆ ಆಗ್ಬೇಕು ಅಂದ್ರೆ ಎಲ್ಲಾನು ಕೂಡ ನನ್ನಲ್ಲೇ ಇದೆ ಅಂತ. ಸೊ ನಾನು ಏನ್ ಮಾಡ್ತೀನಿ ಅನ್ನೋದ್ರ ಮೇಲೆ ಇರುತ್ತೆ ಒಂದು. ಇನ್ನೊಂದು, ನಾವ್ ಈಗ ಏನು ಮಾಡಿಲ್ಲ ಅಂದ್ರೆ ಆಮೇಲೆ ಮಾಡ್ತೀನಿ ಅಂತ ಅಂದಾಗ ನಮ್ಗೆ ಅಂದ್ರೆ ನಾವ್ ಇದ್ದಾಗಲೇ ಎಲ್ಲವನ್ನು ಅನುಭವಿಸ್ಬೇಕು ಅಂತ. ಅಂದ್ರೆ ಕೊನೆ ಹಂತದಲ್ಲಿ ಎಲ್ಲ ಇದ್ರೂ ಪ್ರಯೋಜನ ಆಗಲ್ಲ. ಸೊ ಇವಾಗ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಅಂತ, ಆಮೇಲೆ ಮಾಡೋದಕ್ಕಂತ ಈಗ ಸ್ಟಾರ್ಟ್ ಮಾಡಿ ಅಂತ. ಇಷ್ಟೊಂದು ಅರ್ಥ ಆಯ್ತು. ಥ್ಯಾಂಕ್ ಯು ಮಹೇಶ್. ಇವಾಗ ಇದನ್ನೇ ಕ್ವಿಕ್ ಆಗಿ ಕಂಟಿನ್ಯೂ ಮಾಡೋಣ. ಒಬ್ಬೊಬ್ರದ್ದು ಒಂದೊಂದು ವ್ಯೂ ಇರುತ್ತಲ್ವಾ? ಮಹೇಶ್ ಆದ್ಮೇಲೆ ವೆಂಕಟೇಶ್, ಆಮೇಲೆ ಶಿವಪ್ರಕಾಶ್, ಜಯಶ್ರೀ, ಪ್ರೇಮ. ಎಸ್ ವೆಂಕಟೇಶ್, ಕ್ವಿಕ್ ಆಗಿ 30 seconds. ಸೊ ಎಲ್ಲ ಜಾಗದಲ್ಲಿಯೂ ನಮ್ಮ ಅವಕಾಶ ಇರ್ತದೆ. ನಾನು ಆ ಅವಕಾಶವನ್ನು ಧೈರ್ಯವಾಗಿ ಉಪಯೋಗ ಮಾಡಿಸ್ಕೊಳ್ಬೇಕು. ಸೊ ನಿನ್ನೆ ಒಂದು ಇದಿತ್ತು, ಯಾವುದು ನೀರಿನ ಬಗ್ಗೆ ಒಂದು ಇದಿತ್ತು, ಒಂದು ರ್ಯಾಲಿ ಇತ್ತು, ಹೋಗಿದ್ದೆ. ಬಟ್ ಅಲ್ಲಿ ಎಲ್ಲ ಮೀಟ್ ಮಾಡಿದೆ. ಬಟ್ ನನ್ನ ಮೋದಿಕರ ಅವಕಾಶ ಬಗ್ಗೆ ಮಾತಾಡ್ಲಿಲ್ಲ. ಸೊ ಆ ಧೈರ್ಯ ಇನ್ನೂ ಬರ್ಲಿಲ್ಲ. ಸೊ ಈಗ ನನ್ನ ಅವಕಾಶವನ್ನು ನಾನೇ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇನ್ನು ನೀವು ಹೇಳಿದ ಆ ಕರೇಜ್ ಅನ್ನು ಇನ್ನು ಬರ್ಲಿಲ್ಲ. ಸೊ ಇದೆ ಅವರು ಹೇಳಿದ್ದು ಅಷ್ಟೇ. ಇದೆ ಬಟ್ ನಾನು ಒಂದು ಚಿಕ್ಕದ ಮಾತ್ರ ನೋಡ್ತಾ ಇದ್ದೇನೆ, ದೊಡ್ಡ ಆಪರ್ಚುನಿಟಿಯನ್ನು ನೋಡ್ತಾ ಇಲ್ಲ. ಸೊ ಅದನ್ನೇ ನನ್ನ ಇದನ್ನು ನಾನೇ ಕಳ್ಕೊಳ್ತಾ ಇದ್ದೇನೆ ಅಂತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್ ನೆಕ್ಸ್ಟ್ ಶಿವಪ್ರಕಾಶ್, ಆಮೇಲೆ ಜಯಶ್ರೀ. ಅನ್ಮ್ಯೂಟ್ ಆಗಿಲ್ಲ. ಎಲ್ಲರಿಗೂ ಶುಭೋದಯ. ಥ್ಯಾಂಕ್ ಯು ಮೇಡಮ್. ಸೊ ಎಲ್ಲರಿಗೂ ಸ್ಕಿಲ್ಸ್ ಇದೆ, ಅದನ್ನ ನಾವು ಉಪಯೋಗಿಸಬೇಕು. ಆದ್ರೆ ಮೋದಿ ಕೇರ್ ಅವಕಾಶ ತಗೊಂಡ್ರೆ ಎಷ್ಟೊಂದು ಪ್ರಾಸ್ಪೆಕ್ಟ್ಸ್ ಇದಾರೆ, ನಾವು ಸುಮ್ಮನೆ ಕೂತಿದೀವಿ. ಸೊ ಅದನ್ನ ನಾವು ಒಂದು ನಮ್ಮ ಏನ್ ಸ್ಕಿಲ್ಸ್ ಇದೆ ಅದನ್ನ ಹೋಗಿ ಅವ್ರಿಗೆ ಹೇಳೋದು ಮಾಡೋದು ಮಾಡಿದ್ರೆ ನಾವು ಈ ಬಿಸ್ನೆಸ್ ಗಳು ದೊಡ್ಡದಾಗಿ ಬೆಳಿಬಹುದು. ಅದೇ ರೀತಿ ಕೂಡ ನಮ್ಮ ಜೀವನದಲ್ಲಿ ಕೂಡ ಎಷ್ಟೊಂದು ಅವಕಾಶಗಳಿದೆ, ಅದನ್ನ ಹಾಗೆ ಕೂತಿದೀವಿ. ಸೊ ಅದನ್ನ ನಾವು ಮಾಡೋದ್ರಿಂದ ಡೆಫಿನೆಟ್ ಆಗಿ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ತೀವಿ. ಎಸ್ ಥ್ಯಾಂಕ್ ಯು ಶಿವಪ್ರಕಾಶ್. ನೆಕ್ಸ್ಟ್ ಜಯಶ್ರೀ. ಎಸ್, ಅವಕಾಶಗಳು ತುಂಬಾ ಇದೆ, ನಮ್ ಕೈಯಲ್ಲೇ ಇದೆ ಅವಕಾಶ. ನಾವು ಬೆಸ್ಟ್ ಯೂಸ್ ಮಾಡ್ತಾ ಇಲ್ಲ ಅದನ್ನ. ಏನೇನೋ ಮಾಡ್ತಾ ಇದೀವಿ, ಹೊರಗಡೆ ಹುಡುಕ್ತಾ ಇದೀವಿ, ಬೇರೆ ಕೂಡ ನೋಡ್ತಾ ಇರ್ತೀವಿ, ಜಾಬ್ ಅಲ್ಲೇ ಫಿಕ್ಸ್ ಆಗಿರ್ತೀವಿ. ಈ ಬೆಸ್ಟ್ ಅವಕಾಶ ನಮ್ ಕೈಯಲ್ಲಿ ಇರ್ಬೇಕಾದ್ರೆ ನಾವ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನ ಅವರು ಹೈಲೈಟ್ ಮಾಡಿದ್ದಾರೆ. ಎಸ್ ಥ್ಯಾಂಕ್ ಯು ಜಯಶ್ರೀ. ಎಸ್ ಪ್ರೇಮ. ಗುಡ್ ಮಾರ್ನಿಂಗ್. ನಿಜ ತುಂಬಾನೇ ಚೆನ್ನಾಗಿತ್ತು. ಸೊ ನನಗೆ ಏನು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ನಾನು ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ಬೇಕು. ನಾನು ಏನೇ ಒಂದು ಈಸಿ ಮೆಥಡ್, ಶಾರ್ಟ್ ಕಟ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಏನ್ ಸಿಸ್ಟಮ್ ಇದೆ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಖಂಡಿತ ನನ್ನ ಲೈಫಲ್ಲಿ ಏನು ಅಚೀವ್ಮೆಂಟ್ ಆಗ್ಬೇಕು ಅದು ಖಂಡಿತ ಸಾಧನೆ ಆಗುತ್ತೆ. ಬಟ್ ಏನೇ ಇದ್ರು ಟೈಮಿಗೆ ತುಂಬಾನೇ ಪ್ರಯಾರಿಟಿ ಕೊಡ್ಬೇಕು, ಇಂಪಾರ್ಟೆನ್ಸ್ ಕೊಡ್ಬೇಕು. ಬಿಕಾಸ್ ಟೈಮ್ ಒಂದು ಸತಿ ಸಮಯ ನನ್ನ ಕೈಯಿಂದ ಜಾರಿ ಹೋದ್ರೆ ಅದು ಪುನಃ ಪಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ದಿನನಿತ್ಯ ಏನೇನ್ ಮಾಡ್ಬೇಕು, ಅಫ್ಕೋರ್ಸ್ ಮುದುಕರಲ್ಲಿ ಇದೀನಿ, ನಾನು ಏನ್ ಪಡ್ಕೋಬೇಕು, ನಂದು ಕನಸಿದೆ, ಅದಕ್ಕೆ ಬಂದಿದ್ದೀನಿ. ಬಟ್ ಆ ಕನಸಿಗೆ ರೀಚ್ ಆಗಕ್ಕೆ ನಾನು ದಿನನಿತ್ಯ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡೇ ಹೋಗ್ಬೇಕು, ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಒಳ್ಳೆ ರೀತಿ ಅಂದ್ರೆ ಏನು, ನಾನು ತುಂಬಾ ಜನರಿಗೆ ಅವಕಾಶನ ಕೊಡ್ಬೇಕು. ಬಿಕಾಸ್ ತುಂಬಾ ಜನರು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇಂತ ಒಂದು ಒಳ್ಳೆ ಆಪರ್ಚುನಿಟಿನ ಕೊಟ್ರೆ ನಿಜವಾಗೂ ಪ್ರತಿಯೊಬ್ಬರ ಕನಸನ್ನ ಫುಲ್ಫಿಲ್ ಮಾಡಕ್ಕೆ ನಾನು ಒಂದು ದಾರಿಯಾಗಿ, ನಾನೊಂದು ಸಪೋರ್ಟಿವ್ ಆಗಿ ನಾನು ಕೆಲಸ ಮಾಡ್ಬೋದು ಇಲ್ಲಿ. ಸೊ ಥ್ಯಾಂಕ್ ಯು ಸಂದೀಪ್. ಥ್ಯಾಂಕ್ ಯು ಪ್ರೇಮ. ನೋಡಿ, ಎಲ್ಲರೂ ಹೇಳಿದ ಇದನ್ನ ಸಾರಾಂಶವನ್ನ ನಾನ್ ತಗೊಂಡ್ರೆ,
ಬೇಡ, ಸಾರಾಂಶ ನೀವೇ ಎಲ್ರು ಹೇಳಿದ್ದೀರಾ, ನಾನು ಪುನಃ ರಿಪೀಟ್ ಮಾಡೋದು ಬೇಡ. ನಾನು ಗುರುರಾಜ ಕರ್ಜಿಗೆ ಅವರು ಹೇಳಿದ ವರ್ಡ್ ಅನ್ನ ರಿಪೀಟ್ ಮಾಡ್ತೀನಿ. ಏನದು? ನನ್ನ ಒಳಗಿನ ಕಳ್ಳ ಅಂತ. ನನಗೆ ಇಂಪ್ರೆಸ್ ಆಗಿರುವಂತ ಶಬ್ದಗಳು. ಈಗ ತುಂಬಾ ಸಲ ನಾನು ಅಥವಾ ನಾವುಗಳು ನ್ಯೂ ಜಾಯಿನೀಸ್ ಹತ್ರ ಸೀರಿಯಸ್ ಆಗಿ ಕೆಲಸ ಮಾಡಿ ಸ್ವಲ್ಪ ಕಮಿಟ್ ಆಗಿ, ಅದೆಲ್ಲ ಕಮಿಟ್ಮೆಂಟು, ಸೀರಿಯಸ್ನೆಸ್ಸು ಅದೆಲ್ಲ ಹೇಳ್ತೀವಿ ಅಲ್ವಾ ಹೊಸಬ್ರಿಗೆ. ಹೇಳೋದು ಹೌದಲ್ವಾ, ಅಭ್ಯಾಸ ಇದೆ ನಮಗೆ. ಅದೇ ಆ ಸೀರಿಯಸ್ ಅನ್ನೋ ಜಾಗದಲ್ಲಿ ಸಿನ್ಸಿಯರ್ ಅಂತ ಶಬ್ದ ಯಾಕೆ ಯೂಸ್ ಮಾಡಬಾರ್ದು? ಯಾಕೆಂದ್ರೆ ಗುರುರಾಜ ಕರ್ಜಿಗೆ ಅವರು ಹೇಳಿದ್ದಾರೆ ಕಳ್ಳ, ನನ್ನೊಳಗಿನ ಕಳ್ಳ ನಾನು. ಆ ಸಿನ್ಸಿಯಾರಿಟಿ ಕಡಿಮೆ ಆಗಿದೆ ಅಂದ್ರೆ ಏನದು? ಬೇರೆಯವರಿಗೆಲ್ಲ ಸಿನ್ಸಿಯಾರಿಟಿ, ನನ್ನ ಒಳಗಿನ ಸಿನ್ಸಿಯಾರಿಟಿಗೆ, ನನಗೆ ನಾನು ಬೇಕಾಗಿರೋದನ್ನ. ಈಗ ಜಯಶ್ರೀ ಹೇಳಿದ್ರಲ್ಲಿ ಏನು ಜಾಬಿಗೆ ಅಂಟ್ಕೊಂಡಿದ್ದು, ಹೌದಲ್ವಾ, ಜಯಶ್ರೀ ಜಾಬ್ ಅಲ್ಲಿಲ್ಲ, ಯಾಕೆ ಜಾಬ್? ಹೌದಲ್ವಾ, ಮಾಧವ್ ಶೆಟ್ಟಿಗಾರ್ನ ಜಾಬು ತುಂಬಾ ಒಳ್ಳೆಯ ಅರ್ನಿಂಗ್ ಇರುವಂತದ್ದು, ಬೆಸ್ಟ್ ಆಫ್ ದ ಬೆಸ್ಟ್ ಪೋಸ್ಟ್ ಅಲ್ಲಿದ್ದಾರೆ, ಯಾಕೆ ನಾನು ಅದಕ್ಕೆ ಅಂಟ್ಕೊಂಡಿದ್ದೀನಿ ಅಂತ ಜಯಶ್ರೀಗೆ ಕಂಡಿರ್ಬೋದು. ಅಂಡ್ ಪ್ರೇಮ ಹೇಳಿದ್ರಲ್ಲಿ ನೋಡಿ, ನನ್ನ ಹತ್ರ ಟ್ಯಾಲೆಂಟ್ಸ್ ಇದೆ, ಎಷ್ಟೊಂದು ಟ್ಯಾಲೆಂಟ್ಸ್ ಇದೆ, ಅದನ್ನ ಸರಿಯಾದ ರೀತಿನಲ್ಲಿ ನಾನು ಯೂಸ್ ಮಾಡ್ಕೋಬೇಕು. ಶಿವಪ್ರಕಾಶ್ ಅವ್ರು ಹೇಳಿದ್ರು ಸ್ಕಿಲ್ ಇದೆ, ಪ್ರಾಸ್ಪೆಕ್ಟ್ ಇದ್ದಾರೆ, ನಾನು ಯೂಸ್ ಮಾಡ್ಕೊ. ಪ್ರಾಸ್ಪೆಕ್ಟ್ ಬೇಕಾದಷ್ಟು ಇದ್ದಾರೆ, ನಂಗೂ ಅದೇ ಕಾಣೋದು. ಒಂದು ಹೆಜ್ಜೆ ಹೊರಗಡೆ ಇಟ್ರೆ ಎಷ್ಟೊಂದು ಪ್ರಾಸ್ಪೆಕ್ಟ್ಗಳು, ಎಷ್ಟೊಂದು ಮನೆಗಳು, ಎಷ್ಟೊಂದು ಜನಗಳು. ಸ್ಕಿಲ್ಲು ನನಗೆ ಎಲ್ಲ ABCD ಗೊತ್ತು. ಸ್ಕಿಲ್ ಅಂದ್ರೆ ನಾನೇನ್ ಹೇಳ್ತೀನಿ, ಮೋದಿಗೇರ್ನ ABCD. ಮೋದಿಗೇರ್ನ ABCD ಗೊತ್ತಿಲ್ಲದವ್ರು ಯಾರಿದ್ದಾರೆ ಇಲ್ಲಿ? ಅದು ನಾನ್ ಬರ್ದಿರೋದು ಎಕ್ಸಾಂಪಲ್, ನಾನು ಹೇಳೋದು ನೀಟ್ನೆಸ್ಗೆ. ABCD ನನಗೆ ಓದಕ್ ಬರುತ್ತಲ್ವಾ, ಚೆನ್ನಾಗೇ ಆಗ್ಬೇಕು ಅಂತ ಏನೂ ಇಲ್ಲ. ಮೋದಿಕೇರು ನೀವು ಹೆಂಗೇ ಪ್ರೆಸೆಂಟ್ ಮಾಡಿ, ನಿಮಗೆ ABCD ಗೊತ್ತು. ABCD ಅಂದ್ರೆ ಗೊತ್ತು, ಏನದು? ಫಸ್ಟ್ ಅವರ ನೀಡನ್ನ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ಅವರ ಕನಸು ಏನು ಅಂತ ಐಡೆಂಟಿಫೈ ಮಾಡ್ತೀರಿ, ಕನಸನ್ನೇ ಬಿಲ್ಡ್ ಮಾಡಿ ಆಮೇಲೆ ಬನ್ನಿ ಮೋದಿಕೇರಿಗೆ. ಫಸ್ಟ್ಗೆ ಬರಬೇಡಿ, ಇದೆಲ್ಲ ಬೇಸಿಕ್ಸ್ ABCD. ಅದೇ ನನ್ನ ಸ್ಕಿಲ್ ಸೆಟ್ ಅನ್ನ ನಾನು ಇರುವಂಗೆ ಫಸ್ಟ್ ನಾನು ಕ್ಯಾಶುವಲ್ ಮೀಟ್ ಮಾಡೋ ಬದಲು, ಕ್ಯಾಶುವಲ್ ಟಾಕ್ ಮಾಡೋ ಬದಲು, ಅವರ ಕನಸನ್ನು ಓಪನ್ ಮಾಡೋ ಬದಲು, ಪ್ರೇಮ ಏನು ಹೇಳಿದ್ರು? ಶಾರ್ಟ್ ಕಟ್ ಬೇಡ. ಪ್ರೇಮ ಹೇಳಿದ್ದನ್ನ ನಾನು ರಿಪೀಟ್ ಮಾಡಕ್ಕೆ ಇಷ್ಟ ಹೇಳಿದೆ. ಶಾರ್ಟ್ ಕಟ್ ಬೇಡ. ಶಾರ್ಟ್ ಕಟ್ ಅಂದ್ರೆ ಏನು? ಕಂಡ ತಕ್ಷಣ ಬಾಂಬ್ ಹಾಕ್ಬಿಡೋದು. ಸಾರಿ, ಮೋದಿಕೇರು ಬಾಂಬ್ ಅಲ್ಲ, ಹೌದು ಕರೆಕ್ಟ್, ಒಳ್ಳೆಯ ರೀತಿಯ ಬಾಂಬುಗಳು ತುಂಬಾ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾರಲ್ವಾ, ಕೆಟ್ಟ ಕೆಲಸಕ್ಕೆ ಮಾತ್ರ ಅಲ್ಲ ಅಲ್ವಾ. ಅದೇ ರೀತಿ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ತೀನಿ ನಾನು, ಅದನ್ನ ಒಳ್ಳೆ ಕೆಲ್ಸಕ್ಕೂ ಬಳಸ್ತೀವಿ ನಾವು. ಎಲ್ಲಾದ್ರೂ ಇದು ಡೈನಮೈಟ್ ಅಂತ ಹೇಳ್ತೀವಲ್ವಾ, ಓಪನ್ ಮಾಡೋದು, ಬಂಡೆ ಕಲ್ಲುಗಳನ್ನ ಹೊಡಿಬೇಕಂದ್ರೆ ಡೈನಮೈಟ್ ಯೂಸ್ ಮಾಡ್ತಾರೆ, ಅದು ಕೂಡ ಒಂದು ಬಾಂಬೆ. ಸೊ ನನ್ನ ಹತ್ರ ಒಳ್ಳೆ ಬಾಂಬ್ ಇದೆ, ಏನದು? ಮೋದಿಕೇರು. ಎಸ್ದ್ ಬಿಡ್ಬೇಕು ಅಂತ ಶಾರ್ಟ್ ಕಟ್ ಬೇಡ ಎಸೆಯೋದ್ರಲ್ಲಿ. ಅರ್ಜೆಂಟ್ ನನ್ ಕೈಯಲ್ಲಿ ಬಾಂಬ್ ಇದೆ, ಡೈನಮೈಟ್ ಏನೋ, ಅದು ನನ್ ಕೈಯಲ್ಲೇ ಒಡೆದೋಗುತ್ತೆ, ಬೇಗ ಬಿಸಾಕ್ಬಿಡೋಣ ಅಂತ ಬಿಸಾಡೋದಲ್ಲ. ಆ ಸ್ಕಿಲ್ ಸೆಟ್ ಏನು? ABCD, ಮೋದಿಗೇರ್ನ ABCD. ಅಂಡ್ ವೆಂಕಟೇಶ್ ಅವರು, ಎಸ್, ಅವಕಾಶ ಇದೆ, ಧೈರ್ಯ ಇಲ್ಲ. ಅದಕ್ಕೆ ಮೋಸ್ಟ್ಲಿ ಈಗ್ಲೇ ನಾನು ಪ್ರಶ್ನೆ ಕೇಳ್ತೀನಿ. ಮಹೇಶ್ ಅವ್ರು ಹೇಳ್ದಂಗೆ ನಮ್ಮ ಹತ್ರ ಕಷ್ಟಗಳು ಇದೆ, ಈಗ್ಲೇ ನಾನು ಮಾಡೋ ಬದಲು ಇನ್ನು ಯಾವಾಗ್ಲೂ ಹಸಿವಾಗುವಾಗ ನಾನು ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಊಟ ಅಥವಾ ತಿಂಡಿ ತಿನ್ನುವ ಬದಲು ಬಿಡಿ, ಹಂಗೆ ಬಿಡಿ ನಿಮ್ಮ ಹಸಿವು ಏನದು ಹೊಟ್ಟೆಯನ್ನ, ಏನಾಗತ್ತೆ? ಏನೂ ಆಗಲ್ಲ, ತಣ್ಣಗಾಗತ್ತೆ, ಹಶುನೇ ಇರಲ್ಲ. ಪ್ರಾಕ್ಟೀಸ್ ಮಾಡಿ ನೋಡಿ ಬೇಕು ಅಂದ್ರೆ. ನಂಗೆ ಈಗ ತುಂಬಾ ಹಶುವಾಗ್ತಾ ಇದೆ, ನಾನು ಅರ್ಧ ಗಂಟೆ 1 ಗಂಟೆ ಏನೂ ತಿನ್ನಲ್ಲ, ನೀರು ಕುಡಿತೀನ ಬಿಡ್ತೀನ ಅದು ಗೊತ್ತಿಲ್ಲ ನಂಗೆ, ಎರಡರಲ್ಲಿ ಒಂದು. ಏನೂ ಆಗಲ್ಲ, ಹೊಟ್ಟೆ ಹಂಗೆ ಇರುತ್ತೆ. ಅದೇ ತರ ಮೋದಿಕೇರು. ನನಗೆ ಧೈರ್ಯ ಇಲ್ಲ, ನನಗೆ ಇವರಿಗೆ ಈಗ ಬೇಡ, ಮತ್ತೆ ಇವತ್ತಲ್ಲ ನಾಳೆ, ಇನ್ನೇನೋ ನಮ್ಮ ಲಯನ್ಸಿನ 4-5 ಗುಣಗಳಿವೆ ಅಲ್ವಾ, ಕರೇಜು, ರಿಸ್ಕು, ಅದೇನದು, ನನ್ನೊಳಗಿನ ಸಿನ್ಸಿಯಾರಿಟಿ ಅಂತೀನಿ ನಾನು. ನನ್ನೊಳಗಿನ ಸಿನ್ಸಿಯಾರಿಟಿ ಏನು? ಈಗ ವೆಂಕಟೇಶ್ ಅವ್ರು ಹೇಳಿದ್ದಕ್ಕೆ ನಾನು ಹೇಳೋದು, ಮೋದಿಕೇರು ನಿಜವಾಗ್ಲೂ ನಂಗೆ ಬಿಸ್ನೆಸ್ ಬಿಲ್ಡ್ ಮಾಡ್ಬೇಕು ಅಂತಿದ್ಯಾ ಇಲ್ವಾ ಪ್ರಶ್ನೆ ಹಾಕೊಳ್ಳಿ. ಸೆಲ್ಫ್, ಬೇರೆಯವರಿಗಲ್ಲ. ಈ ತರ ಬೆರಳು ತೋರಿಸಿದಾಗ ಏನಿರುತ್ತೆ, ನನ್ ಕೈ ಕಾಣತ್ತಲ್ವಾ, ಬೆರಳು ತೋರಿಸಿದಾಗ ಬಲವಾದ ಬೆರಳು, ಹೆಬ್ಬೆರಳು ಇರೋದು ನನ್ ಕಡೆಗೆ. ನಾವು ಬೇರೆಯವರಿಗೆಲ್ಲ ಸುಮಾರು ವಿಷಯಗಳನ್ನ ಟೀಚ್ ಮಾಡ್ತಾ ಇರ್ತೀವಿ, ಬಟ್ ಅದೇ ನನಗೆ ನಾನು ಫಸ್ಟ್ ಮಾಡ್ಕೊಳ್ಳೋಣ. ಇದನ್ನ ನನ್ನನ್ನ ನಾನು ಏನದು ಡೌನ್ ಮಾಡ್ಕೊಳಕ್ಕೆ, ಗಿಲ್ಟ್ ಮಾಡ್ಕೊಳಕ್ಕೆ, ನನ್ನ ಈಗೋ ಇದು ಅಂತ ಐಡೆಂಟಿಫೈ ಮಾಡಕ್ಕಲ್ಲ.
ನನ್ನ ಸಿನ್ಸಿಯಾರಿಟಿಗೆ ಈಗೋ ಇದೆ, ಬೇಕಾದಷ್ಟು ಇದೆ, ಎಲ್ಲಾರ ಹತ್ರ ಇದೆ, ನನ್ನ ಹತ್ರ ಅಂತೂ 100% ದೊಡ್ಡದಾಗಿದೆ. ಅದನ್ನ ಹುಡುಕ್ತಾ ಹುಡುಕ್ತಾ ಹೀಗೆ ಅಂತ ಹೇಳ್ತಾ ಕೂತ್ರೆ ನನ್ನ ಸಿನ್ಸಿಯಾರಿಟಿ ಏನು, ನನಗೆ ಮೋದಿಕೇರಿಯನ್ನು ಇಷ್ಟ, ನಾನು ಮೋದಿಕೇರನ್ನ ಎಷ್ಟು ದೊಡ್ಡದಾಗಿ ಬಿಲ್ಡ್ ಮಾಡ್ಬೇಕು ಅಂತ ಇದ್ದೀನಿ, ನಾನು ಏನಕ್ಕೆ ಮೋದಿಕೇರನ್ನ ಜನಗಳಿಗೆ ಕೊಡ್ಬೇಕು ಅಂತ ಇದ್ದೀನಿ. ನಾನು ನಿನ್ನೆ ಹೇಳಿದ ನನ್ನ ಎಕ್ಸ್ಪೀರಿಯನ್ಸ್ ಆಕ್ಷನ್ಸ್ ಅಲ್ಲಿ ಅವ್ರ ಕಡೆಯಿಂದ ನಾನು ಪ್ರಾಸ್ಪೆಕ್ಟಿಂಗ್ ಕಲ್ತಿರೋದು. ಪ್ರಾಸ್ಪೆಕ್ಟಿಂಗ್ ಮಾಡೋ ಕೆಲಸ ಅವ್ರು ಮಾಡಿದ್ರು. ಯಾರು? ಟ್ರಾವೆಲ್ ಏಜೆಂಟ್ ದಿವ್ಯಾ, ಭವ್ಯ ಅಲ್ಲ ಅವ್ರ ಹೆಸರು, ದಿವ್ಯಾ. ದಿವ್ಯಾ ಮಾಡಿದ್ರು ನನ್ನನ್ನ. ಇಮಿಡಿಯೇಟ್ ನಿಮಗೆ ಶಾರದಾಂಬೆಗೆ ಹೋಗ್ಬೇಕಾ, ಅಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕಾ ಅಂದ್ರೆ ಅವರು ನನ್ನ ಹತ್ರ ಟ್ರಾವೆಲ್ ಏಜೆನ್ಸಿ ಇದೆ, ನನ್ನ ಹಸ್ಬೆಂಡ್ ಕಲಾಸಿಪಾಳ್ಯದಲ್ಲಿ ಏಜೆನ್ಸಿ ಇಟ್ಕೊಂಡಿದ್ದಾರೆ, ಇಷ್ಟೆಲ್ಲ ಜನಗಳಿಗೆ ಅಷ್ಟೇ ರುಪೀಸ್ ಅಲ್ಲಿ ಅಷ್ಟೇ ಇದರಲ್ಲಿ, ಅದು ಎಕ್ಸ್ಪ್ಲನೇಷನ್. ನನ್ನ ಮೋದಿ ಕೇರ್ ಬಿಸ್ನೆಸ್ ಎಕ್ಸ್ಪ್ಲನೇಷನ್ ಏನೋ, ನಾನು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ತಾ ಇದ್ದೀನಿ, ಅದ್ ಮಾಡ್ತಾನೆ, ಇದು ಅದೆಲ್ಲ ಎಕ್ಸ್ಪ್ಲನೇಷನ್. ಅವ್ರು ಏನ್ ಮಾಡಿದ್ರು ಇಲ್ಲ, ನನ್ ಮುಖ ನೋಡಿದ ತಕ್ಷಣ ಓ ಎಲ್ಡರ್ ಕ್ಯಾಟಗರಿ ಇವರು, ಇವರಿಗೆ ಒಂದು ತೀರ್ಥಯಾತ್ರೆಯನ್ನು ಪ್ರಮೋಟ್ ಮಾಡಬೇಕು ಅಂತ ಅವ್ರ ಮೈಂಡಿಗೆ ಬಂತು. ಅದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ, ಪಂಚೇಂದ್ರಿಯಗಳನ್ನೆಲ್ಲ ಓಪನ್ ಇಟ್ಕೊಳ್ಳಿ ಅಂತ ಹೇಳಿರೋದು. ಅವ್ರು ಆಲ್ರೆಡಿ ನನ್ನ ಮುಖ ನೋಡ್ಕೊಂಡು ಶಾರದಾಂಬೆಗೆ ಹೋಗ್ಬೇಕಾ ನಿಮಗೆ ಅಂತ ಕೇಳಿದ್ರು. ಅದು ನನ್ನ ಮನಸ್ಸಿನ ಒಳಗಡೆ ಶಾರದಾಂಬೆಗೆ ಹೋಗಿಲ್ಲ ನಾನು ಹೋಗ್ಬೇಕು ಅಂತ ಇರೋದು ಯೂನಿವರ್ಸ್ ಎಲ್ಲೋ ಕನೆಕ್ಟ್ ಆಗಿದೆ ಅವರಿಗೆ. ಮೊನ್ನೆ ರೀಸೆಂಟ್ ಆಗಿ ಯಾರೋ ಒಂದು ಶಾರದಾಂಬ ಹೇಳಿದ್ರಲ್ವಾ, ನಾವು ಪ್ರಪಂಚದಲ್ಲಿ ಜೀವನದಲ್ಲಿ ಇನ್ನೊಬ್ರನ್ನ ಭೇಟಿ ಆಗ್ತೀವಿ ಅಂದ್ರೆ ಅದಕ್ಕೆ ಯಾವುದೋ ಒಂದು ಕಾರಣ ಇರುತ್ತೆ. ಆ ಕಾರಣವನ್ನ ಪೂರೈಸೋದು ನನ್ನ ಜವಾಬ್ದಾರಿ. ಅವ್ರೇನ್ ಮಾಡಿದ್ರು, ಓ ಇವರನ್ನ ಭೇಟಿಯಾಗಿದ್ದೀನಿ ಅಂದ್ರೆ ನನ್ನ ಟ್ರಾವೆಲ್ಸ್ಗೆ ಇವರನ್ನ ಕನೆಕ್ಟ್ ಮಾಡ್ಬೇಕು ಅಂತ ಬಂತು ಅವರ ಮನಸ್ಸಿಗೆ. ಇಮಿಡಿಯೇಟ್ ನನ್ನನ್ನ ಕರೆದ್ರು. ಸೊ ನಾನು ಕಲ್ತೆ, ಥ್ಯಾಂಕ್ಸ್ ಟು ದಿವ್ಯಾ, ನಂಗೆ ಪ್ರಾಸ್ಪೆಕ್ಟಿಂಗ್ ನ ಕಲ್ತರು. ನನ್ನ ಡೌನ್ಲೈನ್ ಮೂಲಕ, ನನ್ನ ಅಪ್ಲೈನ್ ಮೂಲಕ, ಬೇರೆ ಟೀಮ್ ಲೀಡರ್ಗಳ ಮೂಲಕ ನಾನು ಎಷ್ಟು ಕಲ್ತಿದ್ದೀನಿ. ಥ್ಯಾಂಕ್ಸ್ ಟು ಎವ್ರಿಬಡಿ. ಆದ್ರೆ ನಾವು ಫೀಲ್ಡ್ ಅಲ್ಲಿ ಪ್ರಾಸ್ಪೆಕ್ಟ್ಗಳ ಕೈಯಲ್ಲಿ ಅಥವಾ ನ್ಯೂ ಜಾಯಿನೀಸ್ ಹತ್ರ ಕಲಿಯೋದು 80% ಅವರಿಂದ ಕಲಿತೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಅಪ್ಲೈನ್ ಇಂದ ಕಲ್ತಿದ್ದು, ಡೌನ್ಲೈನ್ ಇಂದ ಅಥವಾ ಟೀಮ್ ಲೀಡರ್ಗಳ ಕಡೆಯಿಂದ ಕಲ್ತಿರೋದು ಬರೀ 20% ಅಂತ ಆಶ್ಚರ್ಯ ಪಡಬೇಡಿ. ಇದು ರಿಯಲ್ ಸತ್ಯ, ಕಟು ಸತ್ಯ. ಹಾಗಾದ್ರೆ ನಾನು ಇಲ್ಲಿ ಕ್ಲಾಸಿಗೆ ಬರೋದು ಕಲಿಯೋದೆಲ್ಲ ಬೇಡ ಅಂತ ಕಾಣುತ್ತಾ? ಇಲ್ಲ. ಪ್ರೇಮ ಮೇಡಮ್ ಹೇಳಿದಂಗೆ ಶಾರ್ಟ್ ಕಟ್ ಇಲ್ಲದೆ ಬೇಸಿಕ್ ಮೂಲಕ ಹೋಗ್ಬೇಕಂದ್ರೆ ನನ್ನ ಇಲ್ಲಿ ಏನು 20% ಇದೆ ಅದನ್ನ ಕಲಿತಾನೆ ನಾನು ನನ್ನ 80% ಅನುಭವ. ಸೊ 20% ನನ್ನ 80-20 ರೂಲ್ ಅಂತ ಹೆಸರಿಕೆ. 20% ನಾನು ಇಲ್ಲಿ ಕಲಿತೀನಿ ಅಂದ್ರೆ 80% ನಾನು ಫೀಲ್ಡ್ ಅಲ್ಲೇ ಕಲಿಯೋದು, ಅನುಭವದಿಂದ ಕಲಿಯೋದು. ಇದು ನಂಗೆ ಅನುಭವ ಪಾಠ ಕೊಟ್ಟವರು, ಥ್ಯಾಂಕ್ಸ್ ಟು ನನ್ನ ಗುರು. ಅದಕ್ಕೆ ಏನದು, ಕಸ್ಟಮರ್ಸ್ ಆರ್ ದ ಬಾಸಸ್ ಅಂತ ಹೇಳ್ಬೋದು, ನಮ್ಮ ಪ್ರಾಸ್ಪೆಕ್ಟ್ಗಳೇ ನಮ್ಮ ಗುರುಗಳು ಅಂತ ಹೇಳ್ಬೋದು, ಯಾವ್ದಾದ್ರು ತಗೊಳ್ಳೋಣ. ಸೊ ಈಗ ನಮ್ಮ ನೆಕ್ಸ್ಟ್ ಪೋರ್ಷನ್ಗೆ ಹೋಗ್ತೀನಿ ನಾನು. ನಮ್ಮ ವೆಂಕಟೇಶ್ ಅವರು ಇದ್ದಾರೆ, ಅವರ ಟೈಮನ್ನ ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಅವರಷ್ಟು ಡಿಜಿಟಲ್ ಮೈಂಡ್ ನಮಗೆ ಸಿಕ್ಕಿದೆ ಅಂದ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ಯೂಸ್ ಮಾಡ್ಕೊಳ್ಬೇಕು. ಒಬ್ಬ ಸ್ಟೂಡೆಂಟ್ 100% ಸ್ಟೂಡೆಂಟ್ ನಮ್ಮ ಮಹೇಶ್ ಇದ್ದಾರೆ. ಹಾಗಾಗಿ ಯಾಕಂದ್ರೆ ಸ್ಟೂಡೆಂಟ್ಗಳು ಇಲ್ಲದೆ ಖಾಲಿ ಗೋಡೆಗೆ, ಖಾಲಿ ಬೋರ್ಡಿಗೆ, ಖಾಲಿ ಕ್ಲಾಸಿಗೆ ನಾವು ಪಾಠ ಮಾಡಕ್ಕಾಗಲ್ಲ. ಖಾಲಿ ಬೋರ್ಡಿಗಲ್ಲ, ಕ್ಲಾಸಿಗೆ ಪಾಠ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ವೆಂಕಟೇಶ್ ಅವರ ಟೈಮನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಸೊ ಎಸ್ ವೆಂಕಟೇಶ್, ಯು ಆರ್ ವೆಲ್ಕಮ್. ಡಿಜಿಟಲ್ ಆಜಾದಿನಲ್ಲಿ ನನ್ನ ಪಾತ್ರ, ನಿಮ್ಮ ಪಾತ್ರ ಅಥವಾ ಎಲ್ಲರ ಪಾತ್ರ ಹೌದು ಅಂತ ನಂಬಿದ್ರೆ, ಈಗ ನನ್ನ ಒಳಗಿನ ಕಳ್ಳ ಅಂತ ಹೇಳಿದ್ರೆ ನಂಗೆ ಮಾಡ್ಬೇಕು ಅಂತ ಇದೆ ಡಿಜಿಟಲ್, ಆದ್ರೆ ಮುಂದೆ ಹೋಗ್ತಿಲ್ಲ. ಕಳ್ಳತನ ಏನಿಗೆ ಗೊತ್ತಿದ್ಯಾ ನನ್ನಲ್ಲಿ? ಲೇಜಿನೆಸ್. ನಾನು ನನ್ನನ್ನ ಹೇಳೋದು, ಡಿಜಿಟಲ್ ಫೀಲ್ಡ್ ಅಲ್ಲಿ ಲೇಜಿನೆಸ್ ನಂದು. ನೀವೆಲ್ಲ ನಂಬ್ಲಿಕ್ಕಿಲ್ಲ ನಾನು ಲೇಜಿ ಅಂತ ಹೇಳಿದ್ರೆ. ತುಂಬಾ ಜನ ಹೇಳ್ತಾರೆ, ಅಯ್ಯೋ ಇಷ್ಟು ಆಕ್ಟಿವ್ ಇದ್ದೀರಾ. ಇಲ್ಲ, ತುಂಬಾ ಫೀಲ್ಡ್ ಅಲ್ಲಿ ನಾನು ಲೇಜಿ ಆಗಿದ್ದೀನಿ. ವೆಂಕಟೇಶ್ ಅವರನ್ನ ಇನ್ವೈಟ್ ಮಾಡೋ ಮೊದಲೇ ಟೈಮ್ ಇದೆ ಅಂತ ಕಂಡ್ರೆ ಬೇರೆಯವರು ಖಂಡಿತ ಅನ್ಮ್ಯೂಟ್ ಮಾಡಿ ಬರ್ಬೋದು. ವೆಂಕಟೇಶ್ ಅವರ ವಿಡಿಯೋ ಕಾಣ್ತಿಲ್ಲ. ಎಸ್ ವೆಂಕಟೇಶ್, ಯು ಆರ್ ವೆಲ್ಕಮ್. ಅಂಡ್ ಯಾರಿಗೆ ಯಾವಾಗ ಏನು ನಿಮಗೆ ಪ್ರಶ್ನೆ ಕೇಳಬೇಕು ಅಂತ ಇದೆ ಅಥವಾ ನಿಮಗೆ ಶೇರ್ ಮಾಡ್ಬೇಕು ಅಂತಿದೆ, ಅನ್ಮ್ಯೂಟ್ ಮಾಡಿ ಬನ್ನಿ, ಹ್ಯಾಂಡ್ ರೈಸ್ ಮಾಡಿ ಬನ್ನಿ. ಬೋತ್ ಆರ್ ವೆಲ್ಕಮ್. ಎಸ್, ಓವರ್ ಟು ವೆಂಕಟೇಶ್. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಸೊ ಎಲ್ಲರಿಗೂ ಸೊ ನಿನ್ನೆ ಅದೇ ಪೋಲ್ ಕಳಿಸಿದ್ದೇನೆ. ಸೊ ಆ ಪೋಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಯಾರಿಗಾದ್ರೂ ಬೇಕಾ, ಹೇಗೆ ಅಂತ ಕ್ರಿಯೇಟ್ ಮಾಡೋದು ಅಂದ್ರೆ ಸಿಂಪಲ್. ನಾವು ಜಸ್ಟ್ ಇಲ್ಲಿ ಹೋಗುದು, ಇಲ್ಲಿ ಅಟ್ಯಾಚ್ಮೆಂಟ್ ಇರ್ತದೆ, ಅಲ್ಲಿ ಬಂದು ಪೋಲ್ ಅಂತ ಆಪ್ಷನ್ ಇದೆ, ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಶೇರ್ ಮಾಡ್ಕೊಳ್ಬಹುದು. ಸೊ ಇದು ಒಂದು
ನಾವು ಯಾರಿಗ್ ಬೇಕಾದ್ರೂ ಸಿಂಪಲ್ ಆಗಿ ಒಂದು ರೀಚ್ ಔಟ್ ಮಾಡ್ಲಿಕ್ಕೆ ಅವರ ಹತ್ರ ಏನು ಅಂತ ಇನ್ಫಾರ್ಮೇಶನ್ ತಗೊಳ್ಲಿಕ್ಕೆ ಒಂದು ಸುಲಭವಾದ ವಿಧಾನ ಅಂತ ಹೇಳ್ಕೊಳ್ಬಹುದು. ಸೊ ಮತ್ತೆ ನಮ್ದು ಇಂಟರಾಕ್ಟಿವ್ ಆಗಿ ಹೇಗೆ ಇದು ಮಾಡ್ತಾ ಇರುತ್ತೆ. ಸೊ ಅದೇ ತರನೇ ವಾಟ್ಸ್ಆಪ್ ಚಾನೆಲ್ ಅಲ್ಲಿಯೂ ನಾವು ಪೋಲ್ ಅಂತಾನು ಇದೆ, ಎಲ್ಲಾ ಆಪ್ಷನ್ಸ್ ಅಲ್ಲಿ ಪೋಲ್ ಅಂತ ಆಪ್ಷನ್ಸ್ ಇದೆ. ಇದೇ ಡೈರೆಕ್ಟ್ ಆಗಿ ಈಗನು ಕೇಳಬಹುದು, ಇಲ್ಲದ್ರೆ ಬೇರೆ ವಿಧಾನದಲ್ಲಿಯೂ ಕೇಳಬಹುದು. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಈಗ ಈ ಸಾಫ್ಟ್ವೇರ್ ಟ್ರೈನಿಂಗ್ ಕಂಪನಿಯವರು ಇದೆಲ್ಲ ಟಿಪ್ಸ್ ಅವರು ಹಾಕಿದ್ದಾರೆ, ಫಂಡಮೆಂಟಲ್ ಸ್ಕಿಲ್ಸ್ ಅಂತೆಲ್ಲ ಟಿಪ್ಸ್ ಹಾಕಿದ್ದಾರೆ. ಸೊ ಈಗ ಅವ್ರು ಬಂದು ಒಂದು ಕೋರ್ಸ್ ಶುರು ಮಾಡ್ತೇನೆ ಅಂತ ಹಾಕಿದ್ದಾರೆ. ಓಕೆ, ಇದರಲ್ಲಿ ಐ ಆಮ್ ರೆಡಿ ಫಾರ್ ಜಾವಾ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಎಸ್, ಈಗ ಬಂತು ನಾನು ಇದು ಮಾಡ್ತೇನೆ, ಎಸ್ ನೀವು ಕಳಿಸಿ, ಲಿಂಕ್ ಕಳಿಸಿ, ಶುರು ಮಾಡ್ತೇನೆ ನಾನು, ನೋ ಶೇರ್ ದ ಲಿಂಕ್. ಸೊ ಅಲ್ಲಿ ಬಂತು ಅವರು ಡೈರೆಕ್ಟ್ ಆಗಿ, ಇಲ್ಲಿ ಬಂತು ಅವರು ಡೈರೆಕ್ಟ್ ಆಗಿ ಆಪ್ಷನ್ಸ್ ಕೇಳಲಿಲ್ಲ, ಇಂಡೈರೆಕ್ಟ್ ಆಗಿ ಓಕೆ ಎಷ್ಟು ಜನ ಈ ಕೋರ್ಸ್ಗೆ ಜಾಯಿನ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಈ ತರ ಒಂದು ಇಂಡೈರೆಕ್ಟ್ ಆಗಿ ಅವರು ಕ್ರಿಯೇಟ್ ಮಾಡಿದ್ದಾರೆ, ಪೋಲ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ಬಂದು ಈ ಟಿಪ್ಸ್ ಜೊತೆಗೆ ಇದನ್ನು ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅವರದ್ದು ಮೇನ್ ಇಂಪಾರ್ಟೆಂಟ್ ಏನು ಬೇಕಾಗಿರೋದು ಅವರದ್ದು ಕೋರ್ಸು, ಅವರದ್ದು ಬಿಸ್ನೆಸ್ ನಡೀಲಿಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಕೋರ್ಸು, ಇದೆಲ್ಲ ಅಡಿಷನಲ್ ಟಿಪ್ಸ್ ಇದು. ಸೊ ಈ ತರನು ಮಾಡಬಹುದು. ಸೊ ನೆಕ್ಸ್ಟ್ ಇವತ್ತದು ಇಂಪಾರ್ಟೆಂಟ್ಸ್ ಆಗಿ ನೋಡ್ಬೇಕಂದ್ರೆ ಟೂಲ್ ಇದು ವಾಟ್ಸ್ಆಪ್ ಬಿಸ್ನೆಸ್. ಸೊ ವಾಟ್ಸ್ಆಪ್ಗೂ ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಏನು ಮೇನ್ ಡಿಫರೆನ್ಸ್ ಏನಂದ್ರೆ ಇದರಲ್ಲಿ ಅಡಿಷನಲ್ ಟೂಲ್ಸ್ ಅಂತ ನಮ್ಗೆ ಬರ್ತದೆ. ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಈ ತರ ಟೂಲ್ಸ್ ಗಳು ನಾವು ವಾಟ್ಸ್ಆಪ್ ನಲ್ಲಿ ಇರುದಿಲ್ಲ, ಇಷ್ಟು ಫೀಚರ್ಸ್ ಇರುದಿಲ್ಲ. ಮತ್ತೆ ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಇದು ಆಡ್ಸ್ ಪ್ರಮೋಷನ್ ಮಾಡ್ಕೊಳ್ಬಹುದು. where in case of WhatsApp ನಲ್ಲಿ it's personal one-to-one communication. ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದೆಯಾ? ಈ ಕ್ವಶನ್ಸ್ ಅಂತ ಹೇಳೋ ಮೊದ್ಲು ಇಷ್ಟೊತ್ತು ಏನ್ ಅರ್ಥ ಆಯ್ತು ಅಂತ ಕೇಳ್ಬೇಕು ಅಂತ ನನಗನ್ಸತ್ತೆ. ಯಾಕೆಂದ್ರೆ ಕೆಲವು ಸಲ ಏನಾಗತ್ತೆ, ಪೂರ್ತಿ ಅರ್ಥ ಆಗತ್ತೆ, ಇಲ್ಲ ಏನು ಅರ್ಥ ಆಗಲ್ಲ, ಎರಡರಲ್ಲಿ ಒಂದಿರತ್ತೆ. ಕ್ವಶನ್ಸ್ ಕೇಳದೇ ಇರೋದಕ್ಕೆ ಐದರ್ ಏನೂ ಅರ್ಥ ಆಗಿರಲ್ಲ ಅಥವಾ ಪೂರ್ತಿಯಾಗಿ ಅರ್ಥ ಆಗಿರತ್ತೆ, ಎರಡರಲ್ಲಿ ಒಂದಾಗಿರತ್ತೆ ಕ್ವಶನ್ಸ್ ಕೇಳದೇ ಇರ್ಬೇಕಂದ್ರೆ. ಹಾಗಾಗಿ ಯಾವ್ದ್ರಲ್ಲಿ ಎಲ್ಲಾ ಕೆಟಗರಿಯವರು ಇದ್ದಾರೆ ಅಂತ ವಿಚಾರಿಸ್ಕೋಬೇಕು. ಈಗ ನೀವು ಇಷ್ಟೊತ್ತು ಹೇಳಿದ್ರಲ್ಲಿ ಯಾರಿಗೆ ಏನು ಅರ್ಥ ಆಯ್ತು? ವೆಂಕಟೇಶ್, ಇದು ಪೋಲ್ ಮಾಡೋದು ಒಂದು ಎಕ್ಸಾಂಪಲ್ ತೋರಿಸ್ತೀರಾ? ಹೀಗೆ ಪೋಲ್ ಅದು ಇದು- ಶೂರ್. ಅದು ನಂಗೆ ಆ ಇದು ವರ್ಡ್ ತೋರಿಸ್ತೀರಿ, ಅರ್ಥ but ಆಗ್ಲಿಲ್ಲ ನೀವು ಹೇಳಿರುವಂತದ್ದು, ಕ್ಲಾರಿಟಿ ಇಲ್ಲ ಅದ್ರಲ್ಲಿ. ಇಲ್ಲ ಅವ್ರು ಪೋಲ್ ಹೇಗೆ ಮಾಡುದು ಅಂತ ತೋರಿಸ್ತೀರಾ ಅಂತ ಕೇಳಿದ್ರು ಮೇಡಮ್. ಏನದು ಪೋಲ್ ಅಂತ? ಏನು ಸ್ಪೆಲ್ಲಿಂಗ್? POLL ನಾನು ನಿನ್ನೆ ಕ್ರಿಯೇಟ್ ಮಾಡಿದ್ದೇನಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ಎ ಪೋಲ್. ಅದು ಆ ಪೋಲ್ ಅನ್ನೋ ಶಬ್ದ ನಾನು ಎಲ್ಲೂ ನೋಡಿಲ್ಲ, ಹಂಗಾಗಿ ನಂಗೆ ಅರ್ಥ ಆಗ್ಲಿಲ್ಲ. ಇಲ್ಲಿ ಎಲ್ಲೂ ಪೋಲ್ ಅಂತ ಇಲ್ಲ ಅಲ್ವಾ? ಎಸ್ ಮ್ಯಾಮ್. ಹಾ, ಅದಕ್ಕೆ ಹೇಳಿದ್ದು ನಾನು ಈ ಪೋಲ್ ಅನ್ನುವ, ಯಾಕೆಂದ್ರೆ ಹೊಸ ಶಬ್ದಗಳ ಬಳಕೆ ನನಗೂ ಕೂಡ ಇದು ಹೊಸ ಶಬ್ದ. ಪೋಲ್ ಅಂದ್ರೆ POLL ಅಲ್ವಾ, ಅದರ ಅರ್ಥ ಏನು ಅಂತಲೇ ಗೊತ್ತಾಗ್ಲಿಲ್ಲ ನಂಗೆ. ಹಂಗಾಗಿ ಅದೇನಾದ್ರೂ ಟೂಲ್ ಇರ್ಬಹುದಾ, ಹೋಲ್ ಇರ್ಬಹುದಾ ಅಂತ ಆಶ್ಚರ್ಯ ಆಯ್ತು. ಸೊ ದಿಸ್ ಈಸ್ ದ ಕಾಲ್ಡ್ ಪೋಲ್ ಅಲ್ವಾ? ಇದರಲ್ಲಿ ನೀವು ಒಂದನ್ನ ಈಗ ಚೂಸ್ ಮಾಡ್ಕೊಳ್ಳಿ, ಫುಲ್ ಬೇಡ, ಒಂದನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ ಮ್ಯಾಮ್. ಸೊ ಈಗ ಸೊ ಇಲ್ಲಿ ಬಂತ ಅಟ್ಯಾಚ್ಮೆಂಟ್ಸ್ ಅಂತ ಇದೆ ಆಪ್ಷನ್ ನಮ್ ಸ್ಕ್ರೀನ್ ಅಲ್ಲಿ ಕಾಣ್ತದಲ್ವಾ ನನ್ನ ಸ್ಕ್ರೀನು? ಹಾ, ಸ್ಕ್ರೀನ್ ಕಾಣ್ತಾ ಇದೆ. ಸೊ ಇಲ್ಲಿ ಅಟ್ಯಾಚ್ಮೆಂಟ್ ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಬಂದು ಓಕೆ, ಡಾಕ್ಯುಮೆಂಟ್ ಅಂದ್ರೆ ನಾವು ಯಾವ್ದು PDF ಆ ತರ ಕಳಿಸ್ಬೇಕಂದ್ರೆ ಡಾಕ್ಯುಮೆಂಟ್ ಅನ್ನು ಯೂಸ್ ಮಾಡೋದು. ಡೈರೆಕ್ಟ್ ಆಗಿ ಫೋಟೋ ತೆಕೊಂಡು ಆ ಫೋಟೋವನ್ನು ಕಳಿಸ್ಬೇಕಂದ್ರೆ ಕ್ಯಾಮೆರಾ, ನಮ್ಮ ಮೊಬೈಲ್ ಅಲ್ಲಿ ಇರುವುದನ್ನು ಕಳಿಸ್ಲಿಕ್ಕೆ ಗ್ಯಾಲರಿ ಅಂತ, ನಾವು ಆಡಿಯೋ ರೆಕಾರ್ಡಿಂಗ್ ಆಗಿ ಕಳಿಸ್ಬೇಕಂದ್ರೆ ಆಡಿಯೋ. ಸೊ ವಾಟ್ಸ್ಆಪ್ ಬಿಸ್ನೆಸ್ ಇರೋದ್ರಿಂದ ನನಗೆ ಕ್ಯಾಟಲಾಗ್ ಅಂತ ಆಪ್ಷನ್ ಇದೆ. ಇದೇ ನಾರ್ಮಲ್ ವಾಟ್ಸ್ಆಪ್ ನಲ್ಲಿ ಕ್ಯಾಟಲಾಗ್ ಅಂತ ಆಪ್ಷನ್ ಇರುವುದಿಲ್ಲ. ಕ್ವಿಕ್ ರಿಪ್ಲೈ, ಮತ್ತೆ ಅದು ಜಸ್ಟ್ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ, ಮತ್ತೆ ಲೊಕೇಶನ್, ನಮ್ಮ ಪ್ರೆಸೆಂಟ್ ಲೊಕೇಶನ್ ಅನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಲೊಕೇಶನ್, ಕಾಂಟ್ಯಾಕ್ಟ್, ಮತ್ತೆ ಲಾಸ್ಟ್ ಅಲ್ಲಿ ಇರುವುದು ಪೋಲ್. ಎಸ್, ಇವಾಗ್ಲೇ ನೋಡಿದೆ ನಾನು ಪೋಲ್ ಅಂತ ನೀವು ಹೇಳುತ್ತಾ ಲಾಸ್ಟ್ ಪಾಯಿಂಟ್ ಅನ್ನ. ಓಕೆ ಮ್ಯಾಮ್. ಸೊ ನನ್ನಂತ ಇಲ್ಲಿಟ್ರೇಟ್ ತುಂಬಾ ಜನ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ತರ ಇರುವಾಗ ಏನಾಗುತ್ತೆ ಅಂದ್ರೆ ನನ್ನ ಅನುಭವ,
ನನಗೆ ಇಲ್ಲ, ಗೊತ್ತಾಗಲ್ಲ, ಇದಕ್ಕೆ ಟಚ್ಚೇ ಬೇಡ. ಈಗ ಎಕ್ಸಾಂಪಲ್ ಪ್ರೇಮನಂಜಪ್ಪ ಮೊನ್ನೆ ಹೇಳುವಾಗ ನಾನು ಅರ್ಥ ಮಾಡ್ಕೊಂಡೆ. ನಾನು ನನ್ನ ಇವರ ಜೊತೆ ಕೂತು ಇದನ್ನ ಕಲಿತೀನಿ ಅಂತ. ಅವಾಗ ಏನಾಗುತ್ತೆ, ಅದು ಇಲ್ಲಿ ಹೇಳುವಂಥದ್ದು ಸ್ವಲ್ಪನೂ ಯೂಸ್ ಆಗಲ್ಲ. ಅದಕ್ಕೋಸ್ಕರ ಗುಡ್ ನೀವು ಅಟೆಂಪ್ಟ್ ಮಾಡ್ತಿದ್ದೀರಾ ಅಂದ್ರೆ ಏನೂ ಗೊತ್ತಿಲ್ಲದವರು ನನ್ನಂತವ್ರೆ, ನಾನು ಇಲ್ಲಿಟ್ರೇಟ್ ಇದ್ರಲ್ಲಿ, ಅವರಿಗೆ ಕೂಡ ಅರ್ಥ ಆಗುವಂಗಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ಬೆಟರ್ ಅಲ್ವಾ. ಈಗ ಪೋಲ್ ಅಂದ್ರೆ ಆಸ್ಕ್ ಕ್ವೆಶನ್ಸ್ ಬಂತು ಅಂದ್ರೆ ನಂಗೆ ಏನು ಬೇಕು ಅಂತ ಅಲ್ವಾ. ಎಸ್ ಮ್ಯಾಮ್, ಇಟ್ ಈಸ್ ಬೇರೆಯವರ ಹತ್ರ ಒಪಿನಿಯನ್ ತಗೊಳ್ಳಿ. ಈಗ ನಮ್ ಗ್ರೂಪ್ ನಲ್ಲಿ ಒಂದು ಒಪಿನಿಯನ್ ತಗೊಳ್ಳಿಕ್ಕೆ, ಓಕೆ ಎಷ್ಟು ಜನ ಇಷ್ಟ ಇದೆ, ಓಕೆ ನಮ್ ಬೇಸಿಕ್ ಕೋರ್ಸ್ ನಲ್ಲಿ ಎಷ್ಟು ಜನ ಏನು ಬೇಕು ಅಂತ ಒಂದು ಒಪಿನಿಯನ್ ತಗೊಳ್ಳಿಕ್ಕೆ. ಈಗ ಬಂದು ನಾವು ಮತದಾರರು ಓಕೆ ನಾವು ಇದರಲ್ಲಿ ನೋಡಿದ್ರೆ ಎಲೆಕ್ಷನ್ ಅಲ್ಲಿ ಓಕೆ ಎಷ್ಟು ಜನ ನಮ್ಮ ಇದನ್ನು ಪ್ರೀತಿ ಪಡಿಸ್ತಾರೆ, ಎಷ್ಟು ಜನ ಅವ್ರು ಬೇಕು ಅಂತ ಡಿಫ್ರೆಂಟ್ ಒಪಿನಿಯನ್ ತಗೊಳ್ಳುವಾಗ ಇದನ್ನು ಸೇಮ್ ಆಸ್ ಎ ಪೋಲಿಂಗ್, ನಮ್ಮ ವೋಟಿಂಗ್ ಅಂತ ಹೇಳ್ತೀವಿ, ಅದುವೇ. ಅದೇ, ಎಸ್ ಮ್ಯಾಮ್. ಸೊ ಇದನ್ನ ನೀವು ಎಲ್ಲಿ ಬಳಸ್ತೀರಾ? ಈಗ ಬಂದು ನಿನ್ನೆ ನಾನು ಬಳಸಿದ್ದೆ. ಇಲ್ಲಿ ನೀವು ಲಿಸ್ಟ್ ಮಾಡ್ಕೊಂಡಿರೋದು? ಹೌದು. ಏನು ಬೇಕು ಅದಕ್ಕೆ ಯಾರಾದ್ರೂ ಉತ್ತರ ಕೊಟ್ರ? ಹೌದು. ವೆರಿ ಗುಡ್. ಸೊ ಈಗ ನಾನೊಂದು ಹಾಕಿದ್ದೇನೆ ಬೆಸ್ಟ್ ಎಕ್ಸಾಮ್ ಕ್ರಿಯೇಟ್ ಮಾಡಿದೆ ಒಂದು. ಎಸ್ ನೋ ಇದ್ರಲ್ಲಿ ಸಂಧ್ಯಾ ಮೇಡಮ್ ಕೇಳಿದ್ರಲ್ವಾ ಕ್ವಶನ್, ನಿನ್ನೆ ಉತ್ತರ ಕೊಟ್ಟಿದಾರ ಅಂತ, ಅದ್ರಲ್ಲಿ ತೋರ್ಸಿ ಅಲ್ಲಿ ಉತ್ತರ ಬಂದಿದ್ಯಲ್ವಾ, ಅದನ್ನ ಹೇಗೆ ಅಂತ ತೋರ್ಸಿ. ಸೊ ಇಲ್ಲಿ ಬಂದು ನಿನ್ನೆ ನಾನು ಕೇಳಿದ್ರಲ್ಲಿ ಉತ್ತರ ಬಂದಿದೆ ಮೇಡಮ್. ಸೊ ವಾಟ್ಸ್ಆಪ್ ಬಿಸ್ನೆಸ್ ನೋಡಿದ್ರೆ 3 ಜನ ಅದರಲ್ಲಿ ಕೇಳಿದ್ದಾರೆ. ಸೊ ಜಯಶ್ರೀ ಮ್ಯಾಮ್, ದೀಪಕ್ ಮತ್ತು ಶಿವಪ್ರಕಾಶ್ ನವರು ನಿನ್ನೆ ಕೇಳಿದ್ರದಲ್ಲಿ. ವೆರಿ ಗುಡ್. ಸೊ ಅದು ಯಾರು ಆನ್ಸರ್ ಕೊಟ್ಟಿರೋದು ಅಂತಲೂ ನಿಮಗೆ ಗೊತ್ತಾಗತ್ತೆ? ಹೌದು ಮ್ಯಾಮ್. ಓಕೆ, ಅಂದ್ರೆ ಅಲ್ಲಿ ನಾವು ಕೂಡ ನೋಡ್ಬೋದು ಅದನ್ನ, ನಮಗೂ ನೋಡಕ್ ಆಗತ್ತೆ. ಅಲ್ಲಿ ಟಿಕ್ ಮಾರ್ಕ್ ಬಂದಿದ್ಯಲ್ವಾ, ಎಲ್ಲಿ ಜಾಸ್ತಿ ಅಲ್ಲಿ ಕಾಣ್ತಾ ಇದೆ ನೋಡಿ. ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ 3 ಅಂತ ಬಂದಿದೆ, ಎಲ್ಲ 00 ಇದೆ, ಒಂದ್ರಲ್ಲಿ 3 ಇದೆ. ಅದನ್ನ ನಾವು ನೋಡ್ಬೋದು, ಅದು ಕ್ಲಿಕ್ ಮಾಡಿದ್ರೆ ಕಾಣಿಸುತ್ತೆ. ಎಸ್, ದೀಪಕ್ ಇವರುಗಳು ಎಸ್ ಹೌದು, ಅದು ಯಾರು ಕೂಡ ನೋಡ್ಬೋದು. ಶಿವಪ್ರಕಾಶೇ ಆಗ್ಬೇಕಾಗಿಲ್ಲ ಅಲ್ವಾ? ಎಸ್ ಮ್ಯಾಮ್. ಸಾರಿ, ಶಿವಪ್ರಕಾಶ್ ಅಲ್ಲ, ವೆಂಕಟೇಶ್. ಅಂದ್ರೆ ನೀವು ಯಾರು ಬೌಲಿಂಗ್ ಹಾಕಿದೀರಾ ಅವರಿಗೆ ಮಾತ್ರ ಕಾಣೋದಾ, ಎಲ್ರಿಗೂ ಕಾಣುತ್ತಾ? ಎಲ್ರಿಗೂ ಕಾಣುತ್ತೆ. ಓಕೆ, ಗುಡ್. ಥ್ಯಾಂಕ್ ಯು ವೆಂಕಟೇಶ್. ಮತ್ತೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇರೋದು ಅಲೋ ಮಲ್ಟಿಪಲ್ ಆನ್ಸರ್ಸ್ ಅಂತ. ಸೊ ಒಬ್ಬರು ಒಂದೇ ಚೂಸ್ ಮಾಡ್ಬೇಕಾ ಇಲ್ಲ 2-3 ಚೂಸ್ ಮಾಡಬಹುದಾ ಅಂತ. ಸೊ ಇದು ಬಂದು ಆಪ್ಷನಲ್ ಫೀಚರ್. ಸೊ ಕೊಡುವಾಗ ಮೋರ್ ದೆನ್ 1 ಅವರಿಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಆಪ್ಷನ್ಸ್ ನಾವು ಡಿಸೈಡ್ ಮಾಡೋದು. ಸೊ 2-3 ಆಪ್ಷನ್ ಅವರಿಗೆ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂತ ನಾವು ಕ್ವಶನ್ಸ್ ಕ್ರಿಯೇಟ್ ಮಾಡುವಾಗ ದೆನ್ ಅವರು ಮೋರ್ ದೆನ್ 1 ಅವ್ರು ಸೆಲೆಕ್ಟ್ ಮಾಡಬಹುದು. ಇಲ್ಲ ಬೇಡ ಅಂದ್ರೆ ಇದು ಡಿಸೇಬಲ್ ಮಾಡಿದ್ರೆ ಇದು ಗೊತ್ತಾಗುತ್ತೆ, ಅವರಿಗೆ ಬರುವುದಿಲ್ಲ. ಈಗ ಶಿವಪ್ರಕಾಶ್ ಅವರು ಈಗ ಕಳಿಸಿರೋದು, ನಾವು ಆಕ್ಚುಲಿ ಏನೋ ಪುನಃ ಕಳಿಸ್ಬೇಕಾಗಿಲ್ಲ, ಅಲ್ಲೇ ಪೋಲಿಂಗ್ ಮಾಡಿದ್ರೆ ಆಯ್ತು ಅಷ್ಟೇ ಅಲ್ವಾ? ಎಸ್ ಮ್ಯಾಮ್. ಓಕೆ, ಯಾ. ಈಗ ನನಗ ಏನೋ ಒಂದು ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಬೇರೆಯವರಿಗೆ ಬಿಟ್ಬಿಡೋಣ, ಏನ್ ಅರ್ಥ ಆಯ್ತು ಬಿಟ್ಟಿಲ್ಲ, ಅರ್ಥ ಆಗಿಲ್ಲ ಅಂತ. ಥರ್ಡ್ ಆಪ್ಷನ್ ಆಟೋಮೆಟಿಕ್ ಇರುತ್ತಾ ವೆಂಕಟೇಶ್? ಕೇಳ್ತಾ ಇದ್ದೀರಾ? ಅದು ಥರ್ಡ್ ಆಪ್ಷನ್ ಮಾಡಿದ್ರೆ ಅದು ಆಲ್ರೆಡಿ ಆಡ್ ಅಂತ ಇದೆಯಲ್ಲ, ಅದು ಆಟೋಮೆಟಿಕ್ ಇರುತ್ತೆ. ಅದು ಮಲ್ಟಿಪಲ್ ಆನ್ಸರ್ಸ್ ಅಂತ ಇದ್ರೆ ಅದು ಆಟೋಮೆಟಿಕ್ ಇರುತ್ತೆ. ಹೌದು, ಅದು ಇರ್ತದೆ. ಆದ್ರೆ ನಾವು ಏನು ಅದರಲ್ಲಿ ಆಡ್ ಮಾಡಲಿಲ್ಲ ಅಂದ್ರೆ ದಟ್ ವಿಲ್ ಬಿಕಮ್ ಎಂಪ್ಟಿ. ಇದು 2 ಮಾತ್ರ ನಮಗೆ ಡಿಸ್ಪ್ಲೇ ಬರುತ್ತೆ. ಓಕೆ, ಥ್ಯಾಂಕ್ಸ್ ವೆಂಕಟೇಶ್. ಇದು ಒಂದು ಆಕ್ಚುಲಿ ನಾವು ನೋಡ್ತಾ ಇದ್ವಿ, ಬೇರೆ ಕೆಲವರು ಹಾಕ್ತಾ ಇದ್ರು ಗ್ರೂಪ್ ಅಲ್ಲಿ. ಸೊ ನಮ್ಗೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇದು ಒಂದು ಒಳ್ಳೆ ಟೂಲ್. ಗಾಟ್ ಇಟ್, ಥ್ಯಾಂಕ್ಸ್.
ಈಗ ನಂದು ಒಂದು ಕ್ವಶನ್, ಈಗ ಎಲ್ಲ ಮಲ್ಟಿಪಲ್ ಆನ್ಸರ್ಸ್ ಅಂತ ಹೇಳಿರುವವರು ಯಾರು ಪೋಲಿಂಗಿಗೆ ಬಿಟ್ಟಿದ್ದಾರೆ ಅವ್ರು ಹಾಕಬೇಕಾಗಿರೋದಾ ಅಥವಾ ನಾವು ಪೋಲಿಂಗ್ ಮಾಡುವವರು ಹಾಕಬೇಕು? ಇದು ಪೋಲ್ ಯಾರು ಕ್ರಿಯೇಟ್ ಮಾಡ್ತಾರ ಅವರು ಅವರಿಗೆ ಮಾತ್ರ ಇರೋದು. ಓಕೆ, ಯಾ ಗೊತ್ತಾಯ್ತು. ಥ್ಯಾಂಕ್ ಯು ವೆಂಕಟೇಶ್. ಸೊ ಅದಕ್ಕೆ ಇಟ್ ಈಸ್ ಜಸ್ಟ್ ಲೈಕ್ ಕಿರುಬೆರಳು ಹಿಡಿದು ನಡೆಸೋದು ಅಂತ ಹೇಳ್ತೀವಲ್ವಾ ಚಿಕ್ಕ ಮಕ್ಕಳನ್ನ, ಆ ತರ ಮಾಡ್ಬೇಕಾಗಿದೆ ನಮ್ಮನ್ನ. ಆದ್ರೆ ನಾವು ಎಲ್ರು ಕೂಡ, ನನ್ನ ರಿಕ್ವೆಸ್ಟ್, ನಾನು ನನ್ನ ಈ ಗುರುರಾಜ ಕರ್ಜಿಗಿಯವರ ಕತೆ ನನಗೆ ತುಂಬಾ ಇಂಪ್ರೆಸ್ ಆಗಿದ್ದು ಅದಕ್ಕೋಸ್ಕರ, ನನ್ನ ಒಳಗಿನ ಕಳ್ಳನನ್ನು ಹುಡ್ಕೊಳಕ್ಕೆ ಅಂತ. ನನ್ನ ಲೇಸಿನೆಸ್ ಕಳ್ಳತನ ಇರುವಂತದ್ದು, ಬೇರೆ ಏನೂ ಅಲ್ಲ ಅಂತ ಗೊತ್ತಿದೆ ನಂಗೆ. ಆದ್ರಿಂದ ಹೊರಗಡೆ ಬರಬೇಕು ಅಂತ ನೀವು ನಿಮ್ಮ ಸಿನ್ಸಿಯಾರಿಟಿ ಅಂತ ಹೇಳೋದು. ಎಸ್, ಓವರ್ ಟು ಯು ವೆಂಕಟೇಶ್. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಎಣಿಸ್ಕೊಳ್ತೀನಿ. ನಾವು ಇದನ್ನು ಎಲ್ಲಿ ಬೇಕೋ ಅದನ್ನು ಸರಿಯಾಗಿ ಉಪಯೋಗ ಮಾಡಿಸ್ಕೊಳ್ಬಹುದು. ನೆಕ್ಸ್ಟ್ ಪುನಃ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಈಗ ಕ್ವಶನ್ಸ್ ಕೇಳುವ ಮೊದ್ಲೇ ನಾನು ಮಹೇಶ್ ಅವರು ಮತ್ತೆ ಪ್ರೇಮ ಅವರು ಇಬ್ರಿಗೆ ಟ್ರೈ ಮಾಡ್ತೀನಿ. ಮಹೇಶ್, ನಿಮಗೇನು ಅರ್ಥ ಆಯ್ತು ಅಥವಾ ಅರ್ಥ ಆಗಿಲ್ಲ? ಇಲ್ಲ, ನನಗೆ ಈಗ ಅದೇ ಸರ್ ಅವ್ರು ಹೇಳಿದಾಗೆ, ಅಂದ್ರೆ ವಾಟ್ಸಪ್ ಅಲ್ಲಿ ಇರೋದನ್ನ ನಾವು ಅಂದ್ರೆ ಅದೇ ಈ ಆಪ್ಷನ್ಸ್ ನಾನು ನೋಡಿಲ್ಲ. ಕೆಳಗಡೆ ಲಾಸ್ಟ್ ನಾವು ಗ್ಯಾಲರಿ ಅಷ್ಟೇ ನೋಡಿರ್ತೀನಿ, ಬಟ್ ಈ ಸಲ ಅದು ಕೆಳಗಡೆ ಒಂದು ಗೊತ್ತಾಯ್ತಲ್ಲ. ಸೊ ಅದಕ್ಕೆ ಅದೀಗ ನಾವು ಯಾರಿಗಾದ್ರೂ ಕಳಿಸ್ಬೇಕಾದ್ರೆ ಒಂದ್ಸಲ ಮಾರ್ಕ್ ಮಾಡ್ಕೊಳ್ತೀವಿ, ಟಚ್ ಮಾಡಿಬಿಟ್ಟು. ಆಮೇಲೆ ಕೆಳಗಡೆ ಅಲ್ಲಿ ಗ್ಯಾಲರಿ ಈ ತರ ಸುಮಾರು ಐಟಮ್ಸ್ ಇರುತ್ತೆ, ಅಂದ್ರೆ ಕೆಳಗಡೆ ಸುಮಾರು ಇದು ಉಂಟಲ್ಲ. ಸೊ ಅದು ಒಂದ್ ಲೆಕ್ಕದಲ್ಲಿ ಅಂದ್ರೆ ನಾವು ಬೇರೆಯವ್ರಿಗೆ ಕ್ವಶನ್ ಮಾಡ್ದಂಗ ಆಗತ್ತೆ. ಅಂದ್ರೆ ಅದೇ ಅವ್ರ ಹತ್ರ ಕ್ವಶನ್ ಮಾಡ್ತೀವಲ್ಲ, ಸೊ ಅದಕ್ಕೆ ಕೇಳ್ಬೋದು ಅಂತ ಗೊತ್ತಾಯ್ತು ನನಗೆ. ಥ್ಯಾಂಕ್ ಯು ಮಹೇಶ್. ಅಂಡ್ ನಾನು ಕೂಡ ಮಹೇಶ್ ಹೇಳಿದ ಹಂಗೆ ಅವರದ್ದೇ ಲೆವೆಲ್ ಅಲ್ಲಿ ಇದ್ದೆ. ಅಲ್ಲಿರುವಂತದ್ದು ಲೊಕೇಶನ್ ಕಳಿಸೋದು ನೋಡ್ತಾ ಇದ್ದೆ, ಕ್ಯಾಮೆರಾ ನೋಡ್ತಾ ಇದ್ದೆ, ಗ್ಯಾಲರಿ, ಮತ್ತೆ ಯಾವುದನ್ನು ಯೂಸ್ ಮಾಡ್ತಾ ಇರ್ಲಿಲ್ಲ ಅಷ್ಟೊಂದು. ಸೊ ಪೋಲ್ ಅನ್ನುವ ಶಬ್ದನೇ ಗೊತ್ತಿರ್ಲಿಲ್ಲ ನಂಗೆ. ಅಂದ್ರೆ ಪೋಲಿಂಗ್ ಶಬ್ದ ಗೊತ್ತು, ಬಟ್ ಇಲ್ಲೂ ಇದೆ ಪೋಲಿಂಗ್ ಅಂತ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ವೆಂಕಟೇಶ್. ಪ್ರೇಮಾ, ನಿಮಗೆ? ಎಸ್ ಪ್ರೇಮಾ. ಇಲ್ಲ, ನಾನು ಮೊದ್ಲು ಅಟ್ಯಾಚ್ಮೆಂಟ್ ಅದು ಇದೆಲ್ಲ ನಾನು ಕಳಿಸ್ತಾ ಇದ್ದೆ. ಲೊಕೇಶನ್ ಇರ್ಬೋದು, ಇಲ್ಲ ಅಡ್ರೆಸ್ ಇರ್ಬೋದು, ಇಲ್ಲ ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಬೇಕಂದ್ರೆ ನಾನು ಮಾಡ್ತಾ ಇದ್ದೆ. ಬಟ್ ನೀವ್ ಹೇಳಿದ್ರೆ ಪೋಲ್ ಅಂತ ನಂಗೆ ಈ ವರ್ಡ್ ಗೊತ್ತಿರ್ಲಿಲ್ಲ. ನಾನು ಅನ್ಕೊಂಡೆ ಪೋಲಿಂಗ್ ಬೂತ್ ತರ ಇದು ಒಂದು ಇಂಟರಾಕ್ಟಿವ್ ಎಕ್ಸ್ಪ್ರೆಷನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಂಗೆ ಗೊತ್ತಾಯ್ತು ಇವಾಗ. ಎಸ್, ನನಗೆ ಏನೊಂದು ಖುಷಿ ಅಂದ್ರೆ, ನಾನು ಇದ್ರಲ್ಲಿ ವರ್ಸ್ಟ್ ಇದ್ದೀನಿ ನಿಮ್ಮ ಎಲ್ಲರಲ್ಲೂ ಕೂಡ. ಆ ಪೋಲ್ ಅನ್ನುವ ಶಬ್ದ ಇಲ್ಲಿ ಇದೆ ಅಂತ ನೋಡೇ ಇರ್ಲಿಲ್ಲ. ಬರೀ ನನಗೆ ಇದರಿಂದ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ಮ ಜನಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಳೋದು. ಏನದು ಬಿಚ್ಚಿಟ್ಟ ಹಾಳೆಗಳು ಅಂತ ಹೇಳ್ತೀವಿ. ಆದ್ರೆ ನಮಗೆ ಬೇಕಾಗಿರೋದನ್ನ ಮಾತ್ರ ತಗೋತೀವಿ, ಅದರಿಂದ ಬೇಡದೇ ಇರೋದನ್ನ ನೋಡಕ್ಕೆ ಹೋಗಲ್ಲ. ಇದು ನಾವು ಗುರುರಾಜ ಕರ್ಜಿಗೆ ಅವರ ಕಥೆಯಿಂದ ನೋಡಿದ್ದು. ನೋಡಿ, ಅವ್ರ ಹತ್ರ ಅಷ್ಟು ಸ್ಕಿಲ್ ಇತ್ತು, ಅದು ಯಾವ್ದು ಬರೀ ನೋಟ್ ಡೂಪ್ಲಿಕೇಟ್ ಮಾಡಕ್ಕೆ ಯೂಸ್ ಮಾಡಿದ್ರು, ಪೇಂಟಿಂಗ್ ಮಾಡಿ ದುಡ್ಡು ಮಾಡಬಹುದು ಅಂತ ತಲೆಗೆ ಹೋಗಿಲ್ಲ. ಇಷ್ಟು ಚೆನ್ನಾಗಿದೆ ನಮ್ಗೆ ಅವಕಾಶ. ಎಸ್ ವೆಂಕಟೇಶ್, ಇವಾಗ ನಿಮಗೇನೆ ಆಯ್ತು, ಎಲ್ರು ಇಂಟ್ರಾಕ್ಷನ್ ಇರ್ಲಿ ಅಂತ. ಯಾಕಂದ್ರೆ ಅವರವರ ಟೈಮ್ ಅನ್ನ ಯೂಸ್ ಮಾಡ್ಕೋಬೇಕಲ್ವಾ, ಯೂಸ್ ಆಗೋದು ಇಂಪಾರ್ಟೆಂಟ್ ಇಲ್ಲಿ. ಎಸ್ ವೆಂಕಟೇಶ್. ಸೊ ಈಗ ನಾನು ಸ್ಕ್ರೀನ್ ಅನ್ನು ತೋರಿಸ್ತಾ ಇರುವುದು ವಾಟ್ಸ್ಆಪ್ ಬಿಸ್ನೆಸ್. ಸೊ ವಾಟ್ಸ್ಆಪ್ ಬಿಸ್ನೆಸ್ ಹೋಗುವಾಗ ನಮ್ಗೆ ಆಪ್ಷನ್ಸ್ ಜಾಸ್ತಿ ಸಿಗ್ತದೆ ವಾಟ್ಸ್ಆಪ್ ಇಂದನು ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ. ಸೊ ಒಂದು ಬಂತು ನಮ್ದು ಪ್ರೊಫೈಲ್. ಸೊ ಇದರಲ್ಲಿ ನಾವು ಪ್ರೊಫೈಲ್ ಅಲ್ಲಿ ನಾವು ನಮ್ದು ಬಗ್ಗೆ ಆಡ್ ಮಾಡ್ಕೊಳ್ಳಿಕ್ಕೆ, ನಾವು ಮಾಡುವ ಬಿಸ್ನೆಸ್ ಬಗ್ಗೆ ಆಡ್ ಮಾಡ್ಕೊಳ್ಳಿಕ್ಕೆ. ಸೊ ಇಲ್ಲಿ ಬಂತು ಹೆಸರು ಹಾಕೊಳ್ಳೋದು, ಮತ್ತೆ ಬೇರೆ ಇನ್ಫಾರ್ಮೇಶನ್ ಎಲ್ಲಾನು ಇದರಲ್ಲಿ ಆಡ್ ಮಾಡ್ಕೊಳ್ಬಹುದು. ಟೈಮಿಂಗ್ಸ್ ಏನು, ನಮ್ಮ ಬಿಸ್ನೆಸ್ ಇದರದ್ದು ಏನು ನಾವು ಮಾಡ್ತಾ ಇದ್ದೆವು. ಸೊ ಇದು ಎಲ್ಲಾನು ನಾವು ಬಂತು ವಾಟ್ಸ್ಆಪ್ ಬಿಸ್ನೆಸ್ ಬರುವಾಗ ಈ ಫೀಚರ್ ನಮ್ಗೆ ಎನೇಬಲ್ ಆಗುತ್ತದೆ, ಬಿಸ್ನೆಸ್ ಅಲ್ಲಿ ಎನೇಬಲ್ ಆಗ್ತದೆ. ವ್ಯಾರ್ ನಾವು ನಾರ್ಮಲ್ ವಾಟ್ಸ್ಆಪ್ ನಲ್ಲಿ ಈ ಫೀಚರ್ಸ್ ಯಾವುದು ನಮ್ಗೆ ಬರುದಿಲ್ಲ. ಏನು ಮಾಡ್ತಾ ಇದ್ದೇವು, ನಮ್ ಅಡ್ರೆಸ್ ಏನು, ನಮ್ದು ಫೋನ್ ಕಾಂಟ್ಯಾಕ್ಟ್ ಡೀಟೇಲ್ ಏನು, ಟೈಮಿಂಗ್ಸ್ ಏನು, ಅದೆಲ್ಲಾನು ಇದರಲ್ಲಿ ಹಾಕೊಳ್ಬಹುದು.
ಮತ್ತೆ ಸೋಷಿಯಲ್ ಮೀಡಿಯಾ ಚಾನೆಲ್ಸ್ ಇದ್ರೆ, ಮತ್ತೆ ಫೋನ್ ನಂಬರ್, ಇದು ಎಲ್ಲಾನು ಬರುವುದು ನಮ್ಗೆ ವಾಟ್ಸ್ಆಪ್ ಬಿಸ್ನೆಸ್ ನಲ್ಲಿ ಬರ್ತದೆ. ಸೊ ಫಸ್ಟ್ ನೋಡಿದ್ರೆ ಇದರಲ್ಲಿ ಬಿಸ್ನೆಸ್ ಪ್ರೊಫೈಲ್, ಕ್ಯಾಟಲಾಗ್, ಅಡ್ವರ್ಟೈಸ್, ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್, ಗ್ರೀಟಿಂಗ್ ಮೆಸೇಜಸ್, ಅವೇ ಮೆಸೇಜ್, ಕ್ವಿಕ್ ರಿಪ್ಲೈಸ್ ಅಂಡ್ ಲೇಬಲ್ಸ್. ಸೊ ಬಿಸ್ನೆಸ್ ಪ್ರೊಫೈಲ್ ಬಂದು ನಮ್ದು ಇನ್ಫಾರ್ಮೇಶನ್ ಹಾಕೊಳ್ಳಿಕ್ಕೆ, ಇಲ್ಲ ನಮ್ಮ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಹಾಕೊಳ್ಳಿಕ್ಕೆ. ಇದರಲ್ಲಿ ಶಿವಪ್ರಕಾಶ್, ಎನಿ ಆರ್ ಕ್ಯಾನ್ ಯು ಎಕ್ಸ್ಪ್ಲೈನ್ ವಾಟ್ ಯು ಅಂಡರ್ಸ್ಟುಡ್? ಏನು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಹುದಾ? ಸೊ ಅದೇ ನಮ್ಮ ಪ್ರೊಫೈಲ್ ಎಲ್ಲ ಡೀಟೇಲ್ಸ್ ಆ್ಯಡ್ ಮಾಡ್ಬೋದು, ನಮ್ಮ ಅಡ್ರೆಸ್, ಆಮೇಲೆ ನಮ್ಮ ಏನ್ ಬಿಸ್ನೆಸ್ ಟೈಮಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ಬಟ್ ನನ್ನ ಕ್ವಶನ್ ಏನಂದ್ರೆ, ಇದು ಎವ್ರಿ ವಿಲ್ ಹ್ಯಾವ್ ದಿಸ್ ಬಿಸ್ನೆಸ್ ಪ್ರೊಫೈಲ್ ಮಾಡ್ಬೋದಾ, ಅದಕ್ಕೆ ಪೇಯ್ಡ್ ವರ್ಷನ್ ಇದು? ಇಲ್ಲ, ದಿಸ್ ಇಸ್ ಫಾರ್ ಫ್ರೀ. ವಾಟ್ಸ್ಆಪ್ ಆದ್ರೆ ನಾರ್ಮಲ್ ವಾಟ್ಸ್ಆಪ್ ಅಲ್ಲಿ ಬರುದಿಲ್ಲ. ವಾಟ್ಸ್ಆಪ್ ಬಿಸ್ನೆಸ್ ಅಂತ ಆಪ್ ಇದೆ, ವಾಟ್ಸ್ಆಪ್ ನವರದ್ದೇ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಎರಡು ಸಪರೇಟ್ ನಾವು ವಾಟ್ಸ್ಆಪ್ ಇದು ಬಿಸ್ನೆಸ್ ಮತ್ತೆ ಇದು ಸಪರೇಟ್ ಕ್ರಿಯೇಟ್ ಮಾಡ್ಬೇಕಾ? ವಾಟ್ಸ್ಆಪ್ ಒಂದು ಮಾತ್ರ ನಾವು ಬಳಸಬಹುದು. ಒಂದ ವಾಟ್ಸ್ಆಪ್ ಬಿಸ್ನೆಸ್ ಬಳಸಬಹುದು, ಇಲ್ಲಾದ್ರೆ ವಾಟ್ಸ್ಆಪ್ ರೆಗ್ಯುಲರ್ ವಾಟ್ಸ್ಆಪ್ ಬಳಸಬಹುದು. ನಾವು ಲಾಂಗ್ ಟರ್ಮ್ ವಾಟ್ಸ್ಆಪ್ ಬಿಸ್ನೆಸ್ ಯೂಸ್ ಮಾಡಿದ್ರೆ ಎರಡು ಕಂಬೈನ್ ಬೋತ್ ವಿ ಕ್ಯಾನ್ ಯೂಸ್ ಅಲ್ವಾ? ಎರಡು ರೆಗ್ಯುಲರ್ ನಾವು ಯೂಸ್ ಆಗುದಿಲ್ಲ. ಮತ್ತೆ ಇದು ಸೆಪರೇಟ್, ಅದು ಸೆಪರೇಟ್ ಆಗಿ ಯೂಸ್ ಮಾಡುತ್ತೆ. ಇದು ಸೆಪರೇಟ್ ಅಂದ್ರೆ ಯಾವ್ದಾದ್ರು ಒಂದು ಮಾತ್ರ, ಒಂದು ಫೋನ್ ನಂಬರ್ಗೆ ಒಂದ ವಾಟ್ಸ್ಆಪ್ ರೆಗ್ಯುಲರ್ ವಾಟ್ಸ್ಆಪ್ ಯೂಸ್ ಮಾಡಬಹುದು, ಇಲ್ಲ ವಾಟ್ಸ್ಆಪ್ ಬಿಸ್ನೆಸ್ ಯೂಸ್ ಮಾಡಬಹುದು. ಎರಡು ಕಂಬೈನ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲ ಬರುದಿಲ್ಲ. only one phone number can have either one regular WhatsApp or the WhatsApp business ಮಾತ್ರನೇ. ಓಕೆ, ಎರಡು ಸಿಮ್ ಬೇಕಾಗುತ್ತಲ್ಲ ಇದಕ್ಕೆ? ಸಾರಿ, ಎರಡು ಸಿಮ್ ಬೇಕಾಗ್ತದೆ. ಅಬ್ಸಲ್ಯೂಟ್ಲಿ ರೈಟ್, ಎರಡು ಸಿಮ್ ಬೇಕಾಗ್ತದೆ. ಸೊ ಇನ್ನೊಂದು ನನ್ನದು ಎಕ್ಸ್ಪೀರಿಯನ್ಸ್ ಈಗ ನೋಡಿದ್ರೆ, ಡೆಫಿನೆಟ್ಲಿ ಎರಡು ಸಿಮ್ ಯೂಸ್ ಮಾಡೋದು ಒಂದು ಲೆಕ್ಕದಲ್ಲಿ ಒಳ್ಳೇದು ಅಂತಾನೆ ನಾನು ಹೇಳ್ತೇನೆ. ಯಾಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾ ಚಾನೆಲ್ಸ್ ಎಲ್ಲಾನು ನಾವು ಇಟ್ ಈಸ್ ವೆರಿ ಮಚ್ ದೇ ಆರ್ ಅಥೆಂಟಿಕೇಟಿಂಗ್ ಇಟ್. ಅದರಿಂದ ಎರಡು ಫೋನ್ ನಂಬರ್ ಇರುವಾಗ ನಾವು ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಹೊಸಬ್ರ ಹತ್ರ ಕೊಡುವಾಗ ನಮ್ ಬಿಸ್ನೆಸ್ ಬಗ್ಗೆನೆ ಹೈಲೈಟ್ ಆಗುದು. ಪರ್ಸನಲ್ ಆಗಿ ನಾವು ಎರಡು ಬಿಸ್ನೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೇನೆ ಕಷ್ಟ ಆಗುತ್ತದೆ. ಯಾಕೆಂದ್ರೆ ಕಸ್ಟಮರ್ ಕನ್ಫ್ಯೂಸ್ ಆಗ್ಬಹುದು. ಈಗ ನನ್ನನ್ನು ನೋಡಿದ್ರೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ, ಮೋದಿ ಕೇರ್ ಅನ್ನು ಮಾಡ್ತಾ ಇದ್ದೇನೆ. ಸೊ ಆವಾಗ ಇವ್ರದ್ದು ಗ್ರೀನ್ ಟೀ ಹಾಕುವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅವ್ರು ಮಾಡ್ತಾರಾ, ಇಲ್ಲ ಮೋದಿ ಕೇರ್ ಪ್ರಮೋಟ್ ಮಾಡ್ತಾ ಇದ್ದಾರ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲ ನಾವು ಶೇರ್ ಮಾಡುವಾಗನು ಸರಿ, ಒಂದು ಕ್ಯಾಟ್ಲಾಗ್, ಈಗ ನಂದೇ ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಟ್ಲಾಗು ಇದೆ, ಮತ್ತೆ ಮೋದಿ ಕೇರ್ದು ಕ್ಯಾಟ್ಲಾಗ್ ಅಂತ ಆಪ್ಷನ್ ಇದೆ. ಈಗ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಎಲ್ಲ ಪ್ರಮೋಟ್ ಮಾಡುವಾಗ ಆ ಫೋನ್ ನಂಬರ್ ಯಾರಾದ್ರೂ ಇಟ್ಕೊಂಡು ನನ್ನ ನಂಬರ್ ಅನ್ನು ಸೇವ್ ಮಾಡಿದ್ರೆ ಅವರಿಗೆ ಆಟೋಮೆಟಿಕಲಿ ಫೇಸ್ಬುಕ್ ಪ್ರೊಫೈಲ್ ಡಿಸ್ಪ್ಲೇ ಆಗುತ್ತದೆ, ಇನ್ಸ್ಟಾಗ್ರಾಮ್ ಡಿಸ್ಪ್ಲೇ ಆಗುತ್ತದೆ. ಆವಾಗ ಆ ಫೋನ್ ನಂಬರ್ ಅಲ್ಲಿ ಡಿಸ್ಪ್ಲೇ ಮಾಡ್ಲಿಕ್ಕೆ, ಯಾವ್ದು ಪ್ರೊಫೈಲ್ ಡಿಸ್ಪ್ಲೇ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ನಾವೊಂದು 200-250 rupees ಆರ್ 100 to 150 rupees ಮಂತ್ಲಿ ನಾವು ಸ್ಪೆಂಡ್ ಮಾಡ್ಲಿಕ್ಕೆ ರೆಡಿ ಇದ್ರೆ, ಇಲ್ಲ ನಾವು ಇಫ್ ಯು ಆರ್ ಥಿಂಕಿಂಗ್ ಇನ್ ದಿ ಹೈಯರ್ ರೇಂಜ್, ಎಸ್ ನಾನು ಒಂದು 10 years ನಾನು ಒಂದು ಇದನ್ನು ಚೆನ್ನಾಗಿ ನಾನು ಸೆಟಪ್ ಮಾಡಬೇಕು ಅಂದ್ರೆ ಹಿಂಜರಿಕೆ ಹೋಗ್ಲಿಕ್ಕೆ ಏನು ಅವಶ್ಯಕತೆನೇ ಇಲ್ಲ. ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಂಡು ಸೆಪರೇಟ್ ನಂಬರ್ ಇಟ್ಕೊಂಡು ನಾವು ಇಟ್ಸ್ ಬೇಸ್ಡ್ ಆನ್ ದಿ ಪರ್ಸನ್ ಟು ಪರ್ಸನ್ ನಾನು ಪ್ರಮೋಟ್ ಮಾಡಬಹುದು. ಬೇಕಾಗಿರೋದು ಪರ್ಸನಲ್ ನಂಬರು ಪ್ಲಸ್ ಇದನ್ನು ಕೊಡ್ಬೋದು, ಇಲ್ಲ ಒಂದು ನಂಬರ್ ಮಾತ್ರ ಇಟ್ಕೊಂಡು ಅದನ್ನು ಮಾತ್ರ ಕೊಡ್ಬೋದು. ಸೊ ಫೋನ್ ನಂಬರ್ ಇದು ಮಾಡ್ಲಿಕ್ಕೆ ಇಟ್ಸ್ ವೆಲ್ ಅಂಡ್ ಗುಡ್ 2 phone numbers. ಓಕೆ, ಬಟ್ ಬರೀ ಮೋದಿ ಕೇರ್ ಮಾಡಿದ್ರೆ ಒಂದು ಫೋನ್ ನಂಬರ್ ಸಾಕಲ್ವಾ? ಬಿಕಾಸ್ ಯು ಆರ್ ಡೂಯಿಂಗ್ ಅದರ್ ಬಿಸ್ನೆಸ್ ಆಲ್ಸೋ, ಯು ನೀಡ್ 2 SIMs ಅಲ್ವಾ? ಕರೆಕ್ಟ್ ಮ್ಯಾಮ್. ಆದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೋಡುವಾಗ ನಿಮಗೆ ಬಂದು ನೀವು ಇದರಲ್ಲಿ ಫೀಚರ್ಸ್ ಇರುವುದನ್ನು ನೀವು ಸದುಪಯೋಗಪಡಿಸಿಕೊಳ್ಳಲಿಕ್ಕೆ ಕಷ್ಟ ಆಗುತ್ತದೆ. ಇಲ್ಲ ಪರ್ಸನಲ್ ಮತ್ತೆ ಫೋನ್ ನಂಬರ್ ಏನಾದ್ರು ಮಿಸ್ಯೂಸ್ ಆಗ್ತದ, ಒಂದು ಕನ್ಫ್ಯೂಷನ್ ಆಗ್ತದೆ. ಮತ್ತೆ ನೀವು ಮೆಸೇಜಸ್ ಮಾಡುವಾಗನು ಸರಿ, ಬಿಸ್ನೆಸ್ ಅನ್ನು ಮರ್ಜ್ ಮಾಡ್ಕೊಳ್ಳುವಾಗ ವಿ ವಿಲ್ ಬಿ ಗೆಟಿಂಗ್ ಡಿಸ್ಟ್ರಾಕ್ಟೆಡ್ ಆಗುತ್ತದೆ. ಮತ್ತೆ ನಾವು ಓಕೆ ಓವರ್ ಎ ಪೀರಿಯಡ್ ಆಫ್ ಜನರೇಷನ್ ನೆಕ್ಸ್ಟ್ ಜನರೇಷನ್ ಕೊಡುವಾಗ ಈ ಫೋನ್ ನಂಬರ್ ಅಂದ್ರೆ ಯಾವಾಗ ಬೇಕಾದ್ರೂ ಈಸಿಯಾಗಿ ಇದು ಮಾಡ್ಕೊಳ್ಬಹುದು. ಅದು ಬಿಸ್ನೆಸ್ ಕಂಟಿನ್ಯೂಟಿಗೆ ಈಸಿ ಆಗುತ್ತದೆ.
ವೆಂಕಟೇಶ್, ನನಗೆ ಅದೇ ಕ್ವಶನ್ ಇದೆ. ಆಕ್ಚುಲಿ ನನ್ನ 2 ಸಿಮ್ ಇದೆ. ಅದಕ್ಕೆ ನಾನು 2 ಸಿಮ್ನ ಒಂದೇ ವಾಟ್ಸಪ್ ಯೂಸ್ ಮಾಡ್ಬೇಕಂತ, ಎರಡಕ್ಕೆ ಹೆಂಗ್ ಯೂಸ್ ಮಾಡ್ಬೇಕಂತ ಒಂದು ಕ್ವಶನ್ ಇತ್ತು ಅದು. ಸೊ ಅದು ಈಗ ಬೇಕಾದ್ರೆ ಐ ಕ್ಯಾನ್ ಯೂಸ್ ಇಟ್ ಒನ್ ಫಾರ್ ಬಿಸ್ನೆಸ್ ಅಲ್ವಾ? ಅದನ್ನ ಯೂಸ್ ಮಾಡ್ಬೋದು. ಎಸ್. ಸೊ ಒನ್ ರೆಗ್ಯುಲರ್ ಸಿಮ್ ರೆಗ್ಯುಲರ್ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಪರ್ಮನೆಂಟ್ ಆಗಿ ವಾಟ್ಸ್ಆಪ್ ಇನ್ನೊಂದು ಸಿಮ್ ಅಲ್ಲಿ ವಾಟ್ಸ್ಆಪ್ ಬಿಸ್ನೆಸ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ಇದೆಲ್ಲ ಒಂದೊಂದಾಗಿ ಎನೇಬಲ್ ಮಾಡಿ. ಇಫ್ ಯು ಹ್ಯಾವ್ ಇನ್ಶೂರೆನ್ಸ್ ದಿಸ್ ಒನ್, ಇಫ್ ಪಾಸಿಬಲ್ ಇಫ್ ಯು ಹ್ಯಾವ್ 2 ಮೊಬೈಲ್ಸ್, ಒಂದರಲ್ಲಿ ಇನ್ಶೂರೆನ್ಸ್ ಫೋನ್ ನಂಬರ್ ಇಟ್ಕೊಂಡಿದ್ರೆ ದೆನ್ ಇಟ್ ವಿಲ್ ಬಿ ಈಸಿ ಟು ಪ್ರಮೋಟ್ ಇನ್ಶೂರೆನ್ಸ್ ಬಿಸ್ನೆಸ್ ಆಲ್ಸೋ, ಅವರ್ ಮೋದಿ ಕೇರ್ ಬಿಸ್ನೆಸ್ ಆಲ್ಸೋ ಇನ್ ಒನ್ ಸ್ಟೇಟಸ್. ಅಂಡ್ ಯಾರಿಗೆ ಏನು ಲೈಕ್ ಇದೆಯೋ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅವರು ಆ ಇದಕ್ಕೆ ರೆಗ್ಯುಲರ್ ಆಗಿ ಕನೆಕ್ಟ್ ಮಾಡ್ತಾ ಇರ್ತಾರೆ, ಅವ್ರ ನಂಬರ್ ಸೇವ್ ಮಾಡ್ಕೊಂಡು. ಸೊ ನಮ್ ನಂಬರ್ ಯಾರು ಸೇವ್ ಅವರಿಗೆ ಅದು ಮಾತ್ರ ಗೊತ್ತಾಗ್ತದೆ, ಸ್ಟೇಟಸ್ ಅಲ್ಲಿ ಬರ್ತದೆ ಅವರಿಗೆ. ಸೊ ಓನ್ಲಿ ಒನ್ ಪ್ರಾಡಕ್ಟ್ ಗೆಟಿಂಗ್ ಪ್ರಮೋಟೆಡ್ ಫಾರ್ ದಮ್. ಈಗ ಪ್ರೇಮ ಅವ್ರು ಕೇಳಿದ ಹಂಗೆ ನನ್ನ ಪ್ರಶ್ನೆಯನ್ನ ಇನ್ನೊಂದ್ಸಲ ಕೇಳ್ತೀನಿ. ಪ್ರೇಮ ಕೇಳಿದ್ದನ್ನೇ ನಾನು ವಾಪಸ್ ಕೇಳ್ತಾ ಇರೋದು. ಈಗ ನಮ್ಮ ಟೀಮ್ ಅಲ್ಲಿ ಇರುವವರು ಮ್ಯಾಕ್ಸಿಮಮ್ ಮೋದಿ ಕೇರ್ ಒಂದನ್ನೇ ಫೋಕಸ್ ಮಾಡ್ತಾರೆ, ಬೇರೆ ಯಾವ್ದನ್ನು ಫೋಕಸ್ ಮಾಡಲ್ಲ. ಸೊ ಪರ್ಸನಲ್ಗೆ ಮತ್ತೆ ನನ್ನ ಮೋದಿ ಕೇರಿಗೆ ಒಂದೇ ನಂಬರ್ ಅನ್ನ ಯೂಸ್ ಮಾಡ್ಕೋಬಹುದಾ ಅಂತ? ಡೆಫಿನೆಟ್ಲಿ ಮಾಡ್ಕೊಳ್ಬಹುದು ಮ್ಯಾಮ್. ಆದ್ರೆ ನೀವು ತುಂಬಾ ನಂಬರ್ ಗಳನ್ನ ನೋಡಿದೀನಿ ನಾನು, ಅದ್ರಲ್ಲಿ ಅವ್ರದ್ದು ಬಿಸ್ನೆಸ್ ಅಕೌಂಟ್ ಅಂತ ಬರ್ತಾ ಇರುತ್ತೆ. ನಾನ್ ನಾರ್ಮಲ್ ಮೆಸೇಜಸ್ ಅವರಿಗೆ ಮಾಡೋದು, ಅವರು ನಂಗೆ ನಾರ್ಮಲ್ಲೇ ಕಾಂಟ್ಯಾಕ್ಟ್ ಮಾಡೋದು. ಬಟ್ ಅದರಲ್ಲಿ ಬಿಸ್ನೆಸ್ ಅಕೌಂಟ್ ಅಂತ ಕಾಣುತ್ತೆ. ಅದು ಏನು ಅಂತಲೇ ನಂಗೆ ಅರ್ಥ ಆಗಿರ್ಲಿಲ್ಲ, ನಾನು ಅದ್ರ ಕಡೆ ಗಮನನೇ ಹರಿಸಿರ್ಲಿಲ್ಲ. ಎಸ್ ಮ್ಯಾಮ್, ಮಾಡಬಹುದು. ಬಟ್ ನೀವು ನನಗೂ ಕೂಡ ವಾಟ್ಸ್ಆಪ್ ಬಿಸ್ನೆಸ್ ಅಂತ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಮೇಡಮ್. ಸೊ ಅದರಲ್ಲಿ ಇದು ಒಂದು ಪರ್ಸನಲ್ ಪ್ರೊಫೈಲ್ ಫೀಚರ್ಸ್, ಮತ್ತೆ ಇನ್ನೊಂದು ಬಂತು ಗ್ರೀಟಿಂಗ್ ಮೆಸೇಜಸ್ ಅಂತ. ಓಕೆ, ಐ ವಿಲ್ ಗೋ ಒನ್ ಬೈ ಒನ್. ಈಗ ಫಸ್ಟ್ ಒನ್ ಬೈ ಒನ್ ಹೋಗೋಗೆ ವಾಟ್ಸ್ಆಪ್ ಬಿಸ್ನೆಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡಿ. ಅಲ್ಲ ವೆಂಕಟೇಶ್, ಫಸ್ಟ್ ಮೇಡಮ್ ಕ್ವಶನ್, 2 ಸಿಮ್ ಎದಕ್ ಬೇಕು, ಅಲ್ಲ 2 ಸಪರೇಟ್ ಬಿಸ್ನೆಸ್ ಯಾಕೆ ಬೇಕಾಗಿತ್ತು? ಒಂದೇ ನಾನು ಪರ್ಸನಲ್ ಮೊಬೈಲ್, ಒಂದೇ ಮೊಬೈಲ್ ಯೂಸ್, ಒಂದು ಸಿಮ್ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರೇಮ ಮೇಡಮ್ ಹೇಳಿದ್ದೆ, ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ. ಹೌದು, ಅವ್ರಿಗಿನ್ನು ಕ್ಲಾರಿಟಿ ಆಗಿಲ್ಲ ಮೇಡಮ್. ವೈ ವಿ ನೀಡ್ 2 ಸಿಮ್ಸ್? 2 ಸಿಮ್ ಬೇಕಾಗಿರುವುದು. ಸೊ ನಾವು ಇನ್ ಮೈ ಒಪಿನಿಯನ್ ಏನಂದ್ರೆ, ನಾವು ಶೇರ್ ಮಾಡುವ ಇನ್ಫಾರ್ಮೇಶನ್ ಮತ್ತೆ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಎಲ್ಲ ಕ್ರಿಯೇಟ್ ಮಾಡುವಾಗ ಈಗ ಬಂದು ಫೋನ್ ನಂಬರ್ ಇನ್ಸಿಸ್ಟ್ ಮಾಡುತ್ತಾರೆ. ವೈ ಅಂದ್ರೆ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ. ಸೊ ನಾವು ಒಂದು ಫೋನ್ ನಂಬರ್ ಅಲ್ಲಿ ಇಟ್ಕೊಳ್ಳುವಾಗ ಒಂದೊಂದ್ಸಲ ಪ್ರಾಬ್ಲಮ್ ಎಲ್ಲಿ ಚಾನ್ಸಸ್ ಬರ್ತದೆ ಅಂದ್ರೆ, ಪ್ರಮೋಟ್ ಮಾಡ್ಲಿಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡ್ತೇವೆ, ಮತ್ತೆ ಬೇರೆಯವ್ರು ನೋಡ್ಬೋರ್ಗೂ ಕನ್ಫ್ಯೂಷನ್ ಆಗಬಹುದು. ಸೊ ಡೆಫಿನೆಟ್ಲಿ ಇನ್ನೊಂದು ಇಲ್ಲ, ಒಂದ್ ನಿಮಿಷ, ಇಲ್ಲಿ ಈಗ ಒಂದು ಕ್ವಶನ್ ಇಲ್ಲೇ ನಾನು ಪುನಃ ಕೇಳ್ತೀನಿ. ಬೇರೆಯವರಿಗೆ ನೀವು ಕನ್ಫ್ಯೂಷನ್ ಆಗ್ಬಹುದು ಅಂತ ಹೇಳಿದ್ರಲ್ವಾ, ಈ ಎಕ್ಸಾಂಪಲ್ ಏನ್ ಕನ್ಫ್ಯೂಷನ್ ಅಂತ ಹೇಳಿ. ಓಕೆ, ಇದು ಇವರು ಈಗ ಬಂದು ಹುಡುಕ್ತಾರೆ ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ನಮ್ ನಂಬರ್ ಸ್ಟೋರ್ ಮಾಡಿ ಹುಡುಕುವಾಗ ಅವರಿಗೆ ಒಂದು ಮಾತ್ರ ಬರ್ತದೆ, ಫೇಸ್ಬುಕ್ ಪರ್ಸನಲ್ ಪೇಜ್ ಮಾತ್ರ ಬರ್ತದೆ. ಒಂದೊಂದ್ಸಲ ಬಿಸ್ನೆಸ್ ಪೇಜ್ ಅಂತ ಅಲ್ಲಿ ಬರುದಿಲ್ಲ. ಸೊ ಬಿಸ್ನೆಸ್ ಪೇಜ್ ಅಂತ ಬರುವಾಗ ಅಲ್ಲಿ ನಮಗೆ ಇನ್ನು ಎಕ್ಸ್ಟ್ರಾ ಫೀಚರ್ಸ್ ಇರ್ತದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗುವಾಗ ಫೀಚರ್ಸ್ ಬರ್ತದೆ. ಮತ್ತೆ ನಾವು ನಮ್ಮ ಪ್ರಾಡಕ್ಟ್ ಅನ್ನು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅಲ್ಲಿ ಪ್ರಮೋಟ್ ಮಾಡುವಾಗ ಆ ನಂಬರ್ ಎಲ್ಲರಿಗೂ ಪ್ರಮೋಟ್ ಆಗ್ತದೆ. ಇನ್ನೊಂದು ಚಾನ್ಸು ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ನಂಬರ್ ಮಿಸ್ಯೂಸ್ ಆಗೋದಕ್ಕೆ ಚಾನ್ಸಸ್ ಇರ್ತದೆ. ಸೊ ಬ್ಯಾಂಕಿಂಗ್ ನಂಬರ್ಗೆ ಒಂದು ನಂಬರ್, ಬ್ಯಾಂಕಿಂಗ್ ಇದಕ್ಕೆ ಎಲ್ಲ ಒಂದು ನಂಬರ್ ಇಟ್ಕೊಂಡು ಬಿಸ್ನೆಸ್ ಪರ್ಪಸ್ ಪಬ್ಲಿಕ್ ಗೆ ಅಂತ ಹೋಗುವಾಗ ಇನ್ನೊಂದು ನಂಬರ್ ಇರುವಾಗ ನಮ್ಗೆ ಸೇಫ್ಟಿ ಜಾಸ್ತಿ ಆಗುತ್ತದೆ. ಗಾಟ್ ಇಟ್. ಈಗ ಗೊತ್ತಾಯ್ತು ನೀವು ಹೇಳಿರೋದು. ಒಂದು, ನಾವು ಸೋಷಿಯಲ್ ಮೀಡಿಯಾಕ್ಕೆ ಹೋಗುವಾಗ ನಮಗೆ ಇದು ಹೆಚ್ಚು ಚಾಲೆಂಜ್, ನಂಬರ್ಗಳು ಅಲ್ಲಿ ಓಪನ್ ಆಗತ್ತೆ, ಫೋನ್ ನಂಬರ್ ಓಪನ್ ಆಗತ್ತೆ ಅಲ್ಲಿ ಅಲ್ವಾ? ಎಸ್ ಮ್ಯಾಮ್. ಓಕೆ, ಗೊತ್ತಾಯ್ತು. ಸ್ವಲ್ಪ ನನಗೆ ಅರ್ಥ ಇದೆ ಮೇಡಮ್. ಎಕ್ಸ್ಟ್ರಾ ಫೀಚರ್ಸ್ ಕೂಡ ನಾವು ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಹೌದು. ಸೊ ಆಮೇಲೆ ಇನ್ನೊಂದು ಏನಂದ್ರೆ ಮೇಡಮ್, ಅದನ್ನ ನಾವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಈಗ ಯಾಕಂದ್ರೆ ನಾವು ಒಂದು ಸಿಮಿ ಸ್ಟಿಕ್ ಆಗಿರ್ತೀವ, ಸೊ ಬೇರೆಯವರಿಗೆ ಅದು ಪ್ರಮೋಟ್ ಮಾಡಕ್ಕೆ ಅದು ಬಿಸ್ನೆಸ್ ಸಪರೇಟ್ ಆಗಿ ನಾವು ಇತ್ತಂದ್ರೆ ಅದನ್ನ ಬೇರೆಯವರು ಕೂಡ ನಾವು ನೆಕ್ಸ್ಟ್ ಕೊಡೋಕೆ ಇದು ಈಸಿ ಆಗುತ್ತೆ, ಅವರು ಕೂಡ ಮಾಡ್ಬೋದು. ಅದು ಒಂದು ಯೂಸ್ ಆಗುತ್ತೆ. ಈಗ 2 ಸಿಮ್ಮು ನಾನು ಒಂದೇ ಫೋನ್ ಅಲ್ಲಿ ಹಾಕೊಂಡಿದ್ದೀನಿ. ಸಿಮ್ ಅಂತೂ 2 ಇದೆ, ಬಟ್ ಒಂದೇ ಫೋನ್ ಅಲ್ಲಿ ಹಾಕೊಂಡಿದ್ದೀನಿ. ಒಂದೇ ಫೋನ್ ಅಲ್ಲಿ ಇದ್ರೆ ಕೂಡ ಏನ್ ಪರವಾಗಿಲ್ಲ ಅಲ್ವಾ, ಯೂಸ್ ಮಾಡ್ಕೋಬಹುದಲ್ವಾ? ಎಸ್ ಮ್ಯಾಮ್. ಒಂದು ರೆಗ್ಯುಲರ್ ವಾಟ್ಸ್ಆಪ್ ಯೂಸ್ ಮಾಡ್ಕೊಳ್ಬಹುದು, ಇನ್ನೊಂದು ಇದಕ್ಕೆ ವಾಟ್ಸ್ಆಪ್ ಬಿಸ್ನೆಸ್ ಅನ್ನ. ಹೌದು, ಗಾಟ್ ಇಟ್. 2 ಡಿಫರೆಂಟ್ ಫೋನ್ ಗಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಅಂತ ನಾನು ಒಂದೇ ಫೋನ್ ಅಲ್ಲಿ 2 ಸಿಮ್ ಅನ್ನ ಹಾಕೊಂಡಿರ್ತೀನಿ.
ಮತ್ ಇನ್ನೊಂದು ಇನ್ಫಾರ್ಮೇಶನ್, ಒಂದು ಸಿಮ್ ಒಂದು ನಂಬರ್ ಅಲ್ಲಿ ಯಾವ್ದಾದ್ರು ಒಂದು ಮಾತ್ರ ಯೂಸ್ ಮಾಡ್ಕೊಳ್ಬಹುದು, ಮಾಡಬೇಕಾಗ್ತದೆ. ಒಂದ ರೆಗ್ಯುಲರ್ ವಾಟ್ಸ್ಆಪ್ ಇಲ್ಲ ವಾಟ್ಸ್ಆಪ್ ಬಿಸ್ನೆಸ್, ಯಾವ್ದಾದ್ರು ಒಂದು ಮಾತ್ರ ಒಂದು ಸಿಮ್ಗೆ ಯೂಸ್ ಮಾಡಬಹುದು, ಎರಡನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗೋದಿಲ್ಲ. ಯಾ, ಗೊತ್ತಾಯ್ತು. ಎಸ್. Yeah. ಪ್ಲೇ ನೀವು ಸ್ಟೋರ್ ಅಲ್ಲಿ ವಾಟ್ಸ್ಆಪ್ ಹೋಗಿ ಬಿಸ್ನೆಸ್ ಯಾವ್ದು ಯೂಸ್ ಮಾಡಿದೀವೋ ಸೊ ಅದನ್ನೇ ನಾವು ಫೇಸ್ಬುಕ್ ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಲ್ವಾ? ಓಕೆ, ಬೇರೆ ಎಲ್ಲ ಕನೆಕ್ಟ್ ಸಾರಿ, ವಾಟ್ಸ್ಆಪ್ ಬಿಸ್ನೆಸ್ ಯಾವ್ದು ನಾವು ಸಿಮ್ ಯೂಸ್ ಮಾಡಿದ್ವಿ, ಆ ನಂಬರ್ ಯೂಸ್ ಮಾಡಿದ್ವಿ, ಅದನ್ನೇ ನಾವು ಬೇರೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅವಕ್ಕೆಲ್ಲ ಅದೇ ನಂಬರ್ ಯೂಸ್ ಮಾಡ್ಬೇಕು. ಹೌದು, ಎಸ್ ವಿ ಕ್ಯಾನ್. ಫೇಸ್ಬುಕ್ ಅದು ಮ್ಯಾಂಡೇಟರಿ, ಅದು ನಾವು ಇದಕ್ಕೆ ಏನು ಫೋನ್ ನಂಬರ್ ಕೊಡ್ಬೇಕಾಗತ್ತಾ ಕ್ರಿಯೇಟ್ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ? ಆಗುತ್ತದೆ, ಇಲ್ಲ ಅದು ಬಂದು ಮ್ಯಾಂಡೇಟ್ರಿ ಅಲ್ಲ. ಆದ್ರೆ ಏನು ಎಲ್ಲಿ ಸದುಪಯೋಗ ಆಗ್ತದೆ, ನಮ್ ನಂಬರ್ ಸೇವ್ ಮಾಡ್ಕೊಂಡ್ರೆ ಗೂಗಲ್ ಫೇಸ್ಬುಕ್ ಬಂತು, ಅಲ್ಲಿ ಬಂದು ಆಟೋಮೆಟಿಕ್ ಯಾರಾದ್ರೂ ಒಬ್ರು ಹೊಸದಾಗಿ ಇನ್ಸ್ಟಾಲ್ ಮಾಡುವಾಗ ನಿಮ್ ನಂಬರ್ ಅಲ್ಲಿ ಸೇವ್ ಮಾಡಿರೋ ಫೇಸ್ಬುಕ್ ಪ್ರೊಫೈಲ್ ಎಲ್ಲ ನೀವು ಲೈಕ್ ಕಳಿಸ್ತೀರಾ, ವೆಲ್ಕಮ್ ಮೆಸೇಜ್ ಕಳಿಸ್ತೀರಾ ಅಂತ ಅಲ್ಲಿ ಕೇಳ್ತದೆ. ಸೊ ಆವಾಗ ನಾವು ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ಆ ಫೋನ್ ನಂಬರ್ ಅಲ್ಲಿ ಇದ್ರೆ ನಮ್ಗೇನು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಬರ್ತದೆ, ಮತ್ತೆ ಅಲ್ಲಿ ರಿಕ್ವೆಸ್ಟ್ ಕಳಿಸಬಹುದು. ಮತ್ತೆ ನಾವು ಪ್ರಾಡಕ್ಟ್ ಪ್ರಮೋಷನ್ ಇಲ್ಲ, ನಾವು ಏನು ಅದನ್ನು ನಮ್ಮ ಗುರಿ ಇದೆಯೋ ಅದನ್ನು ಅವರಿಗೂ ತಲುಪಿಸಲಿಕ್ಕೆ ಈಸಿ ಆಗುತ್ತದೆ, ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತದೆ, ಹ್ಯಾಂಡ್ ಶೇಕ್ಗೆ ಈಸಿ ಆಗುತ್ತದೆ ಅಂತ ಹೇಳ್ಬಹುದು. ಸೊ ಇಲ್ಲಿ ಬಂದು ನಾವು ಪ್ಲೇ ಸ್ಟೋರ್ಗೆ ಹೋಗುದು, ಎಸ್, ಮತ್ತೆ ಇದರಲ್ಲಿ ಫಸ್ಟ್ ಒನ್ ಉಂಟಲ್ಲ, ಸೊ ಇದು ಬಂದು ವಾಟ್ಸ್ಆಪ್ ಮೆಸೆಂಜರ್, ಇದು ಬಂದು ರೆಗ್ಯುಲರ್ ವಾಟ್ಸ್ಆಪ್. ಇನ್ನೊಂದು ಬಂತು ವಾಟ್ಸ್ಆಪ್ ಬಿಸ್ನೆಸ್. ಸೊ ಇನ್ಸ್ಟಾಲ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಇನ್ಸ್ಟಾಲ್ ಅಂತ ಆಪ್ಷನ್ ಬರ್ತದೆ, ಇಲ್ಲದ್ರೆ ಜಸ್ಟ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ಬರ್ತಾ ಇದೆ. ಇಲ್ಲ ನನ್ಗೆ ಹೋಗುವಾಗ ವಾಟ್ಸ್ಆಪ್ ಮೆಸೆಂಜರ್ ಇನ್ಸ್ಟಾಲ್ ಅಂತ ಆಪ್ಷನ್ ಬರ್ತಾ ಇದೆ. ಮಗೇಶ್ ಅವರೇ, ಎನಿ ಕ್ವಶನ್? ಇದು ಅರ್ಥ ಆಯ್ತಲ್ವಾ? ಎಸ್ ಸರ್, ಅರ್ಥ ಆಯ್ತು. ಈಗ ಆಪ್ ಓಪನ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಹೇಳಿ ಸರ್. ಸೊ ಫಸ್ಟ್ ಬಂತು ನಾವು ಫಿಲ್ ಮಾಡಬೇಕಾಗಿರೋದು ಬಿಸ್ನೆಸ್ ಪ್ರೊಫೈಲ್. ಸೊ ಇದರಲ್ಲಿ ನಮ್ದು ಫೋಟೋ ಹಾಕೊಳ್ಬಹುದು, ಇಲ್ಲಾದ್ರೆ ನಮ್ದು ಏನಾದ್ರು ಲೋಗೋ ಇದ್ರೂ ಲೋಗೋ ಹಾಕೊಳ್ಬಹುದು. ಬ್ರ್ಯಾಂಡಿಂಗ್ ಅಂತ ಹೋಗುವಾಗ, ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ಮಾಡ್ಕೊಳ್ಳುವಾಗ ಇಲ್ಲಿ ನಮ್ದು ಫೋಟೋ ಹಾಕೊಳ್ಳೋದು. ಕಂಪನಿದಂತ ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ಹೋಗುವಾಗ ಕಂಪನಿದು ಲೋಗೋ ಹಾಕೊಳ್ಳೋದು. ಲೋಗೋ ಹಾಕೊಳ್ಳೋದು ಒಂದು ಇಂಪಾರ್ಟೆಂಟ್, ಯಾಕೆಂದ್ರೆ ನಮ್ಮನ್ನು ಗುರುತಿಸೋದು ಇಲ್ಲ ಕಂಪನಿಯನ್ನು ಗುರುತಿಸೋದು ಇದೆ. ಸೊ ಯಾಕೆಂದ್ರೆ ಅದು ನೋಡಿದ ತಕ್ಷಣ ಅವ್ರಿಗೆ ಒಂದು ರಿಮೆಂಬರೆನ್ಸ್ ಬರ್ಲಿಕ್ಕೆ, ಒಂದು ಎಸ್ ಅಂತ ಒಂದು ರಿಮೆಂಬರೆನ್ಸ್ ಬರ್ಲಿಕ್ಕೆ ಇದನ್ನು ಫೋಟೋ ಹಾಕೊಳ್ಳೋದು. ಮತ್ತೆ ಹೆಸರು, ಮತ್ತೆ ಏನು ಅದ್ರದ್ದು ಹೆಸರು ಹಾಕೊಳ್ಳೋದು, ಈ ಪರ್ಸನಲ್ ನೇಮ್ ಆಗ್ಬಹುದು ಇಲ್ಲ ಬಿಸ್ನೆಸ್ ನೇಮು, ಮತ್ತೆ ಏನು ಸರ್ವಿಸ್ ಕೊಡ್ತಾ ಇದ್ದೆವು. ಸೊ ಆಟೋಮೇಟಿವ್ ಸರ್ವಿಸ್, ಅಪ್ಯಾರಲ್, ಆರ್ಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್, ಬ್ಯೂಟಿ, ಕಾಸ್ಮೆಟಿಕ್, ಪರ್ಸನಲ್ ಕೇರ್, ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು ಮೋದಿ ಕೇರ್ ಅಂತ ಬರುವಾಗ, ಇಲ್ಲ ಮೆಡಿಕಲ್ ಅಂಡ್ ಹೆಲ್ತ್. ಸೊ ಈ ತರ ಇಲ್ಲಿ ಐಲಿ ಏನೆಲ್ಲ ಯೂಸ್ ಮಾಡ್ತೇವೆ ಅದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ನಾವು ಬೇಕಾದ್ರೆ ಇಲ್ಲಿ ಅದರ್ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಾವು ಅಲ್ಲಿ ಮ್ಯಾನ್ಯುವಲ್ ಆಗಿ ನಾವು ಇನ್ಫಾರ್ಮೇಶನ್ ಕೊಡಬಹುದು. ಇದರಲ್ಲಿ ಏನಾದ್ರು ಅರ್ಥ ಆಯ್ತಲ್ವಾ ಇಷ್ಟು ತನಕ ಹೇಳಿದ್ದು? ಎಸ್ ವೆಂಕಟೇಶ್, ಬಟ್ ಈಗ ನಾವು ಆಲ್ರೆಡಿ ರೆಗ್ಯುಲರ್ ಏನು ಸಿಮ್ ಯೂಸ್ ಮಾಡ್ತೀವಿ, ಆಲ್ರೆಡಿ ವಿ ಹ್ಯಾವ್ ದ ಕಾಂಟ್ಯಾಕ್ಟ್ಸ್, ಸೊ ವಿ ಆರ್ ಕನೆಕ್ಟೆಡ್. ಬಟ್ ಇವಾಗ ಇದು ಸಪ್ರೇಟ್ ನಾವು ವಾಟ್ಸ್ಆಪ್ ಬಿಸ್ನೆಸ್ ಮಾಡಿದ್ರೆ
So those numbers will be synced there or ಹೇಗಾಗುತ್ತೆ? ಆಲ್ರೆಡಿ ಸೇಮ್ ಫೋನ್ ನಂಬರ್ ಅಲ್ಲಿ ಇದ್ದವರು ಆಟೋಮೆಟಿಕ್ಲಿ ಸಿಂಕ್ ಆಗ್ತಾರೆ. ಒಂದು ನೋಟಿಫಿಕೇಶನ್ ಮಾತ್ರ ಅಲ್ಲಿ ಅವರು ಪುನಃ ಕಾಂಟ್ಯಾಕ್ಟ್ ಮಾಡುವಾಗ ಅಲ್ಲಿ ಬರ್ತದೆ, ಯು ಆರ್ ಕನೆಕ್ಟಿಂಗ್ ವಿತ್ ದಿ ಬಿಸ್ನೆಸ್ ನಂಬರ್ ಅಂತ ಅಲ್ಲಿ ಒಂದು ಇನ್ಫಾರ್ಮೇಶನ್ ಅವ್ರ ಬರಿಗೆ ನೆಕ್ಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡುವಾಗ ಚಾಟ್ ಮಾಡ್ಲಿಕ್ಕೆ ಶುರುವಾಗ ಯು ಆರ್ ಕಮ್ಯುನಿಕೇಟಿಂಗ್ ವಿತ್ ಬಿಸ್ನೆಸ್ ನಂಬರ್ ಅಂತ ಅವರಿಗೆ ಒಂದು ಇನ್ಫಾರ್ಮೇಶನ್ ಇದಿರ್ತದೆ, ಪಾಪ್ ಅಪ್ ಅಲರ್ಟ್ ಇರ್ತದೆ ಅಷ್ಟೇ, ಬೇರೆ ಏನು ಅಲ್ಲಿ ಬಂದು ಚೇಂಜಸ್ ಇರೋದಿಲ್ಲ, ಆಟೋಮೆಟಿಕ್ಲಿ ಇಟ್ ಕಂಟಿನ್ಯೂಸ್. But unless we message, they will not have the ಅವ್ರಿಗೆ ಈ ನಂಬರ್ ಗೊತ್ತಾಗಲ್ಲ unless we communicate. ಅವ್ರಿಗೆ ಆಲ್ರೆಡಿ ಅವ್ರು ಬಂತು ನಮ್ ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ರೆ ಚೇಂಜಸ್ ಏನು ಬರುದಿಲ್ಲ. ಓಕೆ, ಅಲ್ಲ ನಾನು ಏನಂದ್ರೆ, ಸೊ ವಿ ಹ್ಯಾವ್ ಆಲ್ರೆಡಿ ಕಾಂಟ್ಯಾಕ್ಟ್ ರೆಗ್ಯುಲರ್ ನಂಬರ್ ಕನೆಕ್ಟ್ ಆಗಿದೆ ವಾಟ್ಸ್ಆಪ್ ಅಲ್ಲಿ, ಬಟ್ ಇಫ್ ಐ ಹ್ಯಾವ್ ಒನ್ ಮೋರ್ ಸಿಮ್ ಅಲ್ಲಿ ವಾಟ್ಸ್ಆಪ್ ಅವ್ರಿಗೆ ಅಲ್ಲಿ ಕಮ್ಯುನಿಕೇಟ್ ಮಾಡಿ ಅವ್ರ ನಂಬರ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ನಂಬರ್, ದೆನ್ ವಿ ಹ್ಯಾವ್ ಟು ಆಡ್ ದಮ್ ಮ್ಯಾನ್ಯುವಲಿ. ಆವಾಗ ಅದು ಮ್ಯಾನ್ಯುವಲ್ ಆಗಿ ಅವ್ರಿಗೆ ಕಳಿಸ್ಬೇಕಾಗ್ತದೆ, ಇದು ನನ್ನ ಹೊಸ ನಂಬರು, ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಬೇಕಾದ್ರೆ ಅಂತ ಹೇಳ್ಬಹುದು. ನೀವು ರೆಗ್ಯುಲರ್ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾದ್ರೆ ಇದು ಹೊಸ ನಂಬರ್, ಇದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಇಲ್ಲಾದ್ರೆ ನೆಕ್ಸ್ಟ್ ಟೈಮ್ ನಾವು ಕಮ್ಯುನಿಕೇಟ್ ಮಾಡುವಾಗ ಅವರು ಹೊಸ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡುವುದು, ಮತ್ತೆ ಆ ನಂಬರ್ ಅನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ನಾವು ಹೇಳುವುದು. ಓಕೆ, ಸೊ ಮೈ ಕ್ವಶನ್, ಇವಾಗ ಆಲ್ರೆಡಿ ಹ್ಯಾವ್ ದ ಇವಾಗ ರೆಗ್ಯುಲರ್ ನಂಬರ್ ಅಲ್ಲಿ ನಂಬರ್ಸ್ ಇರುತ್ತಲ್ಲ, ಅದು ಸಿಂಕ್ ಆಗುತ್ತಾ ಇದಕ್ಕೆ? ನೀವು ಸಿಂಕ್ ಆಗುತ್ತೆ. ವಾಟ್ಸ್ಆಪ್ ಅನ್ನು ವಾಟ್ಸ್ಆಪ್ ಬಿಸ್ನೆಸ್ ಆಗಿ ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗುವಾಗ ಸಿಂಕ್ ಆಗುತ್ತದೆ. ನಂದೊಂದು ಕ್ವಶನ್, ಈಗ ನಾರ್ಮಲ್ ವಾಟ್ಸಪ್ ಹೆಂಗೆ ಗ್ಯಾಲರಿ ಏನಾದ್ರು ಫೋಟೋ ಕಳಿಸ್ತೇನೆ ಅಂದ್ರೆ ಅದನ್ನ ಈ ಬಿಸ್ನೆಸ್ ಅಕೌಂಟ್ ಅಲ್ಲೂ ಕಳಿಸಬಹುದಾ? ಎಲ್ಲ ಫೀಚರ್ಸ್ ವಾಟ್ಸ್ಆಪ್ ರೆಗ್ಯುಲರ್ ವಾಟ್ಸ್ಆಪ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆಯೋ ಅದು ಎಲ್ಲಾನು ಇದರಲ್ಲಿ ಇದೆ. ಹೌದಾ? ಎಸ್, ಓಕೆ. ವಾಟ್ಸ್ಆಪ್ ಬಿಸ್ನೆಸ್ ಎಕ್ಸ್ಟ್ರಾ ಫೀಚರ್ಸ್. ಎಸ್, ಓಕೆ. ಪುನಃ ಶಿವಪ್ರಕಾಶ್ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀರಾ ಯಾವ್ದೆಲ್ಲ ಎಕ್ಸ್ಟ್ರಾ ಇದೆ ಅಂತ? ಡೆಫಿನೆಟ್ಲಿ. ಸೊ ಶಿವಪ್ರಕಾಶ್ ಸರ್ಗೆ ಇದು ಮಾಡುದು, ನೀವು ಎಕ್ಸಿಸ್ಟಿಂಗ್ ವಾಟ್ಸ್ಆಪ್ ನಂಬರ್ ಅನ್ನು ವಾಟ್ಸ್ಆಪ್ ಬಿಸ್ನೆಸ್ ಕನೆಕ್ಟ್ ಮಾಡುವಾಗ ಅದು ಬಂತು ಆ ಕನೆಕ್ಷನ್ಸ್ ಎಲ್ಲರಿಗೂ ಇನ್ಫಾರ್ಮೇಶನ್ ಆಟೋಮೆಟಿಕ್ಲಿ ಸಿಂಕ್ ಆಗುತ್ತದೆ ವಾಟ್ಸ್ಆಪ್ ಬಿಸ್ನೆಸ್ ಅಂತ. ಹೊಸ ನಂಬರ್ ನಾವು ತಕೊಂಡು ಯೂಸ್ ಮಾಡುವಾಗ ಇನ್ನೊಂದು ಸಿಮ್ ಅಲ್ಲಿ ಇರುವುದು 2 ಡಿಫರೆಂಟ್ ನಂಬರ್ಸ್ ಆಟೋಮೆಟಿಕ್ಲಿ ಸಿಂಕ್ ಆಗುದಿಲ್ಲ. ಸೊ ಅಲ್ಲಿ ಬಂದು ನಾವು ನಂಬರ್ ಮ್ಯಾನ್ಯುವಲ್ ಆಗಿ ಒಂದು ಗ್ರೂಪ್ ಅಲ್ಲಿ ಹೋಗಿ ಚೇಂಜ್ ಮಾಡಿದ್ರೆ, ಹೊಸ ನಂಬರ್ ಇದನ್ನು ಯೂಸ್ ಮಾಡಿದ್ರೆ ಈಗ ಬಂದು ನಾವು ಯಾವುದು ನಮ್ಮ ಗ್ರೂಪ್ ಬೇಸಿಕ್ ಗ್ರೂಪ್ ನಲ್ಲಿ ಇದ್ದು ಇದನ್ನು ನಂಬರ್ ಚೇಂಜ್ ಮಾಡಿದ್ರೆ ಅಲ್ಲಿ ಚೇಂಜ್ ಆಗ್ತದೆ ಅಷ್ಟೇ, ಸ್ವಿಚ್ ದಿ ನಂಬರ್ ಅಂತ ಆಪ್ಷನ್ಸ್ ಬರ್ತದೆ. ಬಟ್ ಇದರಲ್ಲಿ ಬೇರೆಯವರಿಗೆ ರೆಗ್ಯುಲರ್ ಯೂಸರ್ಗೆ ಅವ್ರಿಗೆ ಬಂದು ಹಳೆ ನಂಬರೇ ಇರುವುದು. ಅಂಟಿಲ್ ಮ್ಯಾನ್ಯುವಲ್ ಆಗಿ ನಂಬರ್ ಚೇಂಜ್ ಮಾಡಿದ್ರೆ ನಂಬರ್ ಚೇಂಜ್ ಆಗ್ತದೆ ಅಷ್ಟೇ, ನ್ಯೂ ನಂಬರ್ ಅಂತ ಆಪ್ಷನ್ಸ್. ಅದನ್ನು ಪುನಃ ನಾಳೆ ಕಂಟಿನ್ಯೂ ಮಾಡ್ತೇನೆ. ಅಷ್ಟೊಳಗಡೆ ಇದನ್ನು ಫೀಚರ್ಸ್ ಅಂತ ನೋಡುವಾಗ ಬಿಸ್ನೆಸ್ ಪ್ರೊಫೈಲ್, ಕ್ಯಾಟ್ಲಾಗ್ ಅಂತ ಆಪ್ಷನ್, ಇಲ್ಲಿ ಪ್ರಾಡಕ್ಟ್ಸ್ ಅನ್ನು ಬಗ್ಗೆ ನಾವು ಆಡ್ ಮಾಡ್ಕೊಳ್ಬಹುದು. ಮತ್ತೆ ಇಲ್ಲಿ ಬಂದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್. ಸೊ ಇದು ನಾನು ರೆಗ್ಯುಲರ್ ವಾಟ್ಸ್ಆಪ್ ಅಲ್ಲಿ ಇರಬಹುದು ಅಂತ ಅನಿಸ್ತೇನೆ, ನಾಟ್ ಶ್ಯೂರ್. ಇದರಲ್ಲಿ ಗ್ರೀಟಿಂಗ್ ಮೆಸೇಜ್, ಸೊ ವೆಲ್ಕಮ್ ಮೆಸೇಜ್, thank you for contacting Waggle Digital Marketing Services. Please let me know how we can help you. ಸೊ ಯಾರಾದ್ರೂ ಫಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡುವಾಗ ಈ ಇನ್ಫಾರ್ಮೇಶನ್ ಅವರಿಗೆ ತಲುಪಿಸ್ತದೆ, ಆಟೋಮೆಟಿಕ್ ಆಗಿ ರಿಪ್ಲೈ ಹೋಗುತ್ತದೆ. ಸೊ ಗ್ರೀಟಿಂಗ್ ಮೆಸೇಜ್ ಇದೇ ನಮ್ಮ ರೆಗ್ಯುಲರ್ ವಾಟ್ಸ್ಆಪ್ ನಲ್ಲಿ ಇರುವುದಿಲ್ಲ, ಅವೇ ಮೆಸೇಜ್. ಇದು ಬಂದು ನಾವು ಎಲ್ಲಿಯಾದ್ರೂ ಹೊರಗಡೆ ಹೋಗಿದ್ದೆವು, ಇಲ್ಲ ಫಾರ್ ಸಮ್ ರೀಸನ್ಸ್ ಯಾರಾದ್ರೂ ಕಮ್ಯುನಿಕೇಟ್ ಮಾಡುವಾಗಲೂ ಈ ಬಿಸ್ನೆಸ್ ಸದ್ಯಕ್ಕೆ ಕ್ಲೋಸ್ ಆಗಿದೆ, 2 ದಿವಸ ಬಿಟ್ಟು ಕಾಲ್ ಮಾಡಿ, ಇಲ್ಲ 2 ದಿವಸ ಬಿಟ್ಟು ನೀವು ಪುನಃ ಮೆಸೇಜ್ ಮಾಡಿ, ಆರ್ ವಿ ವಿಲ್ ಗೆಟ್ ಬ್ಯಾಕ್ ಟು ಯು, ಆ ತರ ಮೆಸೇಜ್ ಕಳಿಸ್ಲಿಕ್ಕೆ. ಥ್ಯಾಂಕ್ ಯು ಫಾರ್ ಯುವರ್ ಮೆಸೇಜ್, ವಿ ಆರ್ ಅನ್ಅವೈಲಬಲ್ ರೈಟ್ ನೌ ಬಟ್ ವಿಲ್ ರೆಸ್ಪಾಂಡ್ ಆಸ್ ಸೂನ್ ಆಸ್ ಪಾಸಿಬಲ್. ಮತ್ತೆ ಕ್ವಿಕ್ ರಿಪ್ಲೈಸ್, ಏನಾದ್ರೂ ಯಾರಾದ್ರೂ ಮೆಸೇಜ್ ಮಾಡುವಾಗ ಥ್ಯಾಂಕ್ ಯು, ವಿಲ್ ಗೆಟ್ ಬ್ಯಾಕ್ ಟು ಯು, ಥ್ಯಾಂಕ್ ಯು ಫಾರ್ ಯುವರ್ ಬಿಸ್ನೆಸ್, ವಿ ಲುಕ್ ಫಾರ್ವರ್ಡ್ ಟು ಯು ವರ್ಕಿಂಗ್ ಅಗೇನ್. ಇದನ್ನು ನಾವು ಕಸ್ಟಮೈಸ್ ಮಾಡ್ಕೊಳ್ಬಹುದು.
ಅರ್ಥ ಆಯ್ತಾ ಜಯಶ್ರೀಗೆ? ಎಸ್ ಎಸ್. ಯಾ. ಅದೆಲ್ಲ ಆಟೋಮೆಟಿಕ್ ಹೋಗುತ್ತಾ ಮೆಸೇಜ್? ಇವಾಗ ಹೇಗ್ ಗೊತ್ತಾ, ಇವಾಗ ಅವೇ ಮೆಸೇಜ್ ಹೆಂಗ್ ಹೋಗುತ್ತೆ ಅದು? ಅದು ನಾವು ಎನೇಬಲ್ ಮಾಡಿ ಇಟ್ಕೊಳ್ಳುವಾಗ ಆಟೋಮೆಟಿಕ್ಲಿ ಯಾರಾದ್ರೂ ನಮ್ಗೆ ಮೆಸೇಜ್ ಮಾಡುವಾಗ ಅವ್ರಿಗೆ ಆಟೋಮೆಟಿಕಲಿ ಹೋಗುತ್ತದೆ. ಇದೇನು ಎನೇಬಲ್ ಮಾಡಿ ಇಟ್ಕೊಳ್ಬೇಕು. ಆವಾಗ ಎನಿ ಅರ್ಜೆಂಟ್ ಓಕೆ ಇಲ್ಲಿ ಇದು ಮಾಡುವಾಗ ಸೊ ಈಗ ನನ್ಗೆ ಒಂದು ಮೆಸೇಜ್ ಕಳಿಸಿ, ನಿಮ್ಗೆ ಆಟೋಮೆಟಿಕ್ಲಿ ಬಂದು ರಿಪ್ಲೈ ಬಂದಿರ್ತದೆ. ಸೊ ವೆಲ್ಕಮ್ ಮೆಸೇಜ್ ಬಂತು. ಫಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡುವಾಗ ಮಾತ್ರ ವೆಲ್ಕಮ್ ಮೆಸೇಜ್ ಬರೋದು, ಎವ್ರಿ ಟೈಮ್ ಬರುದಿಲ್ಲ. ಸೊ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಹತ್ರ ರೀಚ್ ಔಟ್ ಆಗ ನಮ್ಗೆ ಬಂದು ಮೆಸೇಜ್ ಬರ್ತದೆ. ಮತ್ತೆ ಇಲ್ಲಿ ಹಾಕಿದ್ದಾರೆ ಗ್ರೀಟ್ ಕಸ್ಟಮರ್. ಬಂತಾ ಸರ್? ಬಂತು. Yes, sir. Greet customers when they message you for the first time or after 14 days of no activity. ಸೊ ಅಂದ್ರೆ ಯಾರಿಗಾದ್ರೂ ಒಂದು ಗ್ರೀಟಿಂಗ್ ಮೆಸೇಜ್ ಅದು ಆಟೋಮೆಟಿಕ್ ಆಗಿ ಇಲ್ಲಿ ನಾವು ಏನು ಸೆಟ್ ಮಾಡಿದ್ದೇವೋ ಅದು ಬಂತು ಆಟೋಮೆಟಿಕ್ಲಿ ಅವರಿಗೆ ಫಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡುವಾಗ ಬರ್ತದೆ. ಇಲ್ಲಾದ್ರೆ ನಮ್ಗೆ 14 ದಿವಸ ಬಿಟ್ಟು ಯಾರಾದ್ರೂ ಪುನಃ ಅದು ಮೆಸೇಜ್ ಕಳಿಸುವಾಗ ಇಲ್ಲ ಏನಾದ್ರೂ ಒಂದು ಕ್ವೈರಿ ಕಳಿಸುವಾಗ ಅಲ್ಲಿ ಬಂದು ಗ್ರೀಟಿಂಗ್ ಮೆಸೇಜ್ ಬರ್ತದೆ. ಅಷ್ಟು ತನಕ ಬರೋದಿಲ್ಲ. ಕ್ವಿಕ್ ರಿಪ್ಲೈಸ್ ಮತ್ತೆ ಲೇಬಲ್ಸ್ ಇದು ಆಟೋಮೆಟಿಕ್ ಆಗಿ ಅಲ್ಲಿ ಬಂತು ಅವರು ಕಾಂಟ್ಯಾಕ್ಟ್ ಕ್ರಿಯೇಟ್ ಇದು ಲೇಬಲ್ಸ್ ಕ್ರಿಯೇಟ್ ಆಗ್ತದೆ. ಇಲ್ಲದ್ರೆ ನಾವು ಇಲ್ಲಿ ಬಂತು ಕ್ರಿಯೇಟ್ ಮಾಡ್ಕೊಳ್ಬಹುದು. ಏಕೆಂದ್ರೆ ಅದು ಗ್ರೂಪಿಂಗ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದು ಗ್ರೂಪ್ ಮಾಡ್ಕೊಳ್ಳಿಕ್ಕೆ ಉಪಯೋಗ ಆಗ್ತದೆ. ಐ ಥಿಂಕ್ ಎಲ್ರು ಮಾಡಿದ ಮೇಲೆ ಹೆಚ್ಚು ಪ್ರಶ್ನೆ ಬರಬಹುದು. ಯಾರೆಲ್ಲ ಮಾಡ್ಬೇಕು ಕ್ವಿಕ್ ಆಗಿ ಮಾಡ್ಕೊಳ್ಳಿ, ಆವಾಗ ಪ್ರಶ್ನೆಗಳು ಬರುತ್ತೆ. ಎಸ್ ಮ್ಯಾಮ್. ಸೊ ಇವತ್ತಿಗೆ ನಾಳೆ ಲೇಬಲ್ಸ್ ಬಗ್ಗೆ ಕಂಟಿನ್ಯೂ ಮಾಡ್ತೇನೆ ಮೇಡಮ್. ಸೊ ಇವತ್ತಿಗೆ ಟೈಮ್ ಅಪ್ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಇದು ಸ್ಕ್ರೀನ್ ಒಂದ್ಸಲ ಆಫ್ ಮಾಡಿ. ಅರ್ಜೆಂಟ್ ಅಲ್ಲಿ ನಾನು ಒಂದು ಹೋಮ್ ವರ್ಕ್ ಕೊಡ್ಬೇಕಾಗಿದೆ. ಇವತ್ತು ಮಾಡಬೇಕು ಅಂತ ಇದ್ದಿದ್ದನ್ನ ಹೋಮ್ ವರ್ಕ್ ಮಾಡೋಣ ಅಂತ. So thank you Venkatesh for spending your valuable precious time. ಅಂಡ್ ಈ ಪ್ರೆಷಿಯಸ್ ವ್ಯಾಲ್ಯೂಯಬಲ್ ಅವರದ್ದು ಟೈಮ್ ಇರುತ್ತೆ, ಬಟ್ ಅದು ನನಗೆ ನಿಮಗೆ ಪ್ರೆಷಿಯಸ್ ಆಗ್ಬೇಕು ಅಂತಿದ್ರೆ ಈಗ ಫಸ್ಟ್ ನಾವು ಅದನ್ನ ಮಾಡ್ಬೇಕಾಗಿರೋದು ಪ್ರೆಷಿಯಸ್ ಆಗಿ ಉಪಯೋಗಿಸ್ಕೊಂಡು. ಇಲ್ಲಾಂದ್ರೆ ಜಸ್ಟ್ ಕೇಳಿಸ್ಕೊಂಡ್ರೆ ನನ್ನ ಪ್ರಕಾರ ಅದು ನಮ್ಗೆ ಏನೋ ಉಪಯೋಗಕ್ಕೆ ಆಗಲ್ಲ. ಈಗ sent to polling question actually who are all joining Denagar MSc session. ಸೊ ಸ್ಕ್ರೀನ್ ಆಫ್ ಮಾಡ್ತೀರಾ? ನನ್ನ ಸ್ಕ್ರೀನ್ ಅಲ್ಲಿ ತೋರಿಸ್ಬೇಕಾಗಿದೆ. ಎಸ್, ಥ್ಯಾಂಕ್ ಯು ವೆಂಕಟೇಶ್. ಈಗ ನಾನು ಹೋಮ್ ವರ್ಕ್ ಮಾಡಬೇಕು ಅಂತ ಇರುವಂತದ್ದು ನಿನ್ನೆ ನಾನು ಒಂದು ಶೇರ್ ಮಾಡಿದೆ ಅಲ್ವಾ, ಯಾವುದು ಸುರೇಖಾ ಮೇಡಮಿನ ಕಾರ್ನಿವಲ್ ಇದು. ಸೊ ಅದ್ರಲ್ಲಿ ಈಗ ನೋಡ್ತಾ ಇದ್ದೀರಲ್ವಾ ಈ ಪೇಜ್ ಎಲ್ಲರ ಹತ್ರ ಇದೆಯಲ್ವಾ, ಗ್ರೂಪ್ ಅಲ್ಲಿ ಬಂದಿದೆಯಲ್ವಾ ಅಂತ ಅನ್ಕೊಳ್ತೀನಿ. ಸುರೇಖಾ ಮೇಡಮ್
ಸುರೇಖಾ ಮೇಡಮ್ ಮಾಡಿದಂತಹ ಫುಲ್ ಡೇ ಅಲ್ಲ, ಹಾಫ್ ಡೇ, 7:30 ಇಂದ 1:30 ತನಕ. ಅದರಲ್ಲಿ ಬಂದಿರುವಂತದ್ರಲ್ಲಿ ಬೇರೆ 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 ಇದೆ. ವೆಲ್ನೆಸ್, ರೋಡ್ ಶೋ, ಆಮೇಲೆ BOC ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದು, ಅದನ್ನ ಪೂರ್ತಿಯಾಗಿ ಕೇಳ್ಕೊಳ್ಳಿ. ಸ್ಕೂಲ್ ಆಕ್ಟಿವಿಟಿ ವಿತ್ ಇಂಗ್ಲಿಷ್ ಲರ್ನಿಂಗು, ಮೋದಿ ಕೇರ್ ಏರ್ ಪ್ಯೂರಿಫೈಯರ್ ಎಲ್ಲಾನು ಇದೆ 1 by 1. ನಾನು ನಿನ್ನೆ ಇದನ್ನ 10th 1 10ನೇ ಇದನ್ನ ನೋಡ್ಬಿಟ್ಟು ಹಾಕಿ ನೋಡ್ತಾ ಇದ್ದೆ. ನನಗೇನ್ ಅನ್ನಿಸ್ತು ಅಂದ್ರೆ ಅವಾಗ ಇದು ನಮಗೆ ಎಲ್ಲಾನು ಮುಖ್ಯನೇ, ಇದ್ರಲ್ಲಿ 10 ಇದೆ, 10 ಕೂಡ ಮುಖ್ಯನೇ. ಬಟ್ ಸ್ವಲ್ಪ ಲೋಯೆಸ್ಟ್ ಅಂದ್ರೆ ನಮಗೆ ಇಮ್ಮಿಡಿಯೇಟ್ ಮಾಡ್ಬೇಕು ಅಂತ ಇರುವಂತದ್ರಲ್ಲಿ ಕಾಮನ್ ನ್ಯೂ ಜಾಯ್ನಿಂಗ್ ಇರ್ಬೋದು, ಹೊಸಬ್ರಿಗೆ ಇರ್ಬೋದು, ಎಲ್ಲರಿಗೂ ಇದು ಅಂತ ನನಗನ್ನಿಸ್ತು. ಹಾಗಾಗಿ ದಯವಿಟ್ಟು ಇದು ಯಾವುದು ಅಂದ್ರೆ ಲಾಸ್ಟ್ 1. ನಾನೀಗ ವಾಲ್ಯೂಮ್ ಹಾಕಿಲ್ಲ, ನೀವು ನೋಡ್ಕೊಳ್ಳಿ. ಇದು 10th 1, 10ನೇದು ಇದೆ ಅಲ್ವಾ. 1-on-1 ರಿಟೇಲಿಂಗ್ ಆಕ್ಟಿವಿಟಿ ಫಾರ್ ಫೋರಮ್ ಹ್ಯಾಕರ್ ಅಂತ ಇದೆ. ತೂಫಾನಿನ ಆಕ್ಟಿವಿಟಿ ಅವರು ಮಾಡಿರೋದು, ರಿಟೇಲಿಂಗಿನ ಆಕ್ಟಿವಿಟಿ ಮಾಡಿರೋದು. ಅದನ್ನ ಪೂರ್ತಿಯಾಗಿ ಕೇಳ್ಕೊಳ್ಳಿ. ನಾಳೆಗೆ ಅದರ ಅಟ್ಲೀಸ್ಟ್ ಒಂದು ಸ್ಟಾರ್ಟಿಂಗ್ ಫ್ಯೂ ಮಿನಿಟ್ಸ್. ಒಂದು ಕ್ಲಾಸಲ್ಲಿ ನಾವೀಗ ಎಲ್ಲವನ್ನ ಕೂಡ ಯಾಕೆ ಅಳವಡಿಸ್ಕೊಳ್ತಾ ಇದ್ದೀವಿ ಅಂದ್ರೆ, ಯಾರಿಗೆ ಎಲ್ಲಿ ಯಾವುದು ಬೇಕಾಗತ್ತೆ ಗೊತ್ತಿಲ್ಲ, ಎಲ್ಲಾನು ನಾವು ಇಲ್ಲಿ ಮಾಡಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನನ್ನ ಆಕ್ಷನ್ ಶೇರಿಂಗು ತುಂಬಾ ಇಂಪಾರ್ಟೆಂಟ್. ಈಗ ಇವತ್ತು ನಾವು ಏನು ಫಿಸಿಕಲ್ ಮೀಟ್ ಮಾಡ್ತಾ ಇದ್ದೀವಿ ಅದ್ರದ್ದು ಆಕ್ಷನ್ ಶೇರಿಂಗು ಬೇಕಾಗತ್ತೆ. ಏನು ಸಂಡೇ ನೀವು ಬೇರೆ 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 ಏನು ಮಾಡಿದಿರ ಅದು ಬೇಕು ಖಂಡಿತ. ಅಂಡ್ ತೂಫಾನಿಗೆ ಸ್ಪೆಷಲ್ ಆಗಿ ನೀವು ಯಾವ ರೀತಿ ಮಾಡಿದೀರಾ ಅದು ಬೇಕು. ಅಂಡ್ ಸುರೇಖಾ ಮೇಡಮಿನ ಈ ಪ್ಲಾಟ್ಫಾರ್ಮು ತೂಫಾನಿಗೋಸ್ಕರ ನನಗೆ ಇಂಪ್ರೆಸ್ ಆಗಿದ್ದು, ಬೇಸಿಕ್ ಅನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ, ಬೇಸಿಕ್ ಅನ್ನೇ ಕೊಡ್ತಾ ಇರೋದು. ಅಂದ್ರೆ ಪ್ರೇಮಾ ಮೇಡಮ್ ಹೇಳಿದ್ರಲ್ವಾ, ಎಲ್ಲೂ ಶಾರ್ಟ್ ಕಟ್ ಇಲ್ಲ, ಬೇಸಿಕ್ ಅನ್ನೇ ಎತ್ಕೊಳ್ಳೋದು. ಆದ್ರೆ ಏನು ಅಂದ್ರೆ ಫಾಸ್ಟೆಸ್ಟ್, ವೈಸೆಸ್ಟ್, ಚೀತಾ ಆಗಿರ್ಬೇಕು ನಾನು, ಹೈಯೆಸ್ಟ್ ಭವ್ಯತೆ, ಆನೆಯ ತರ ದೊಡ್ಡದಾಗಿರ್ಬೇಕು, ಭವ್ಯತೆ ಇರಬೇಕು ನನ್ನ ಬಿಸ್ನೆಸ್ಸಿನ ಬಗ್ಗೆ ನನ್ನ ಹತ್ರ. ಹಂಗಾಗಿ ಎಲ್ಲವನ್ನೂ ನಾನು ಅಳವಡಿಸ್ಕೊಳ್ಳಿಕ್ಕೆ ಈ ಟೂಲ್ ಅನ್ನ ನಾನು 1 by 1 ಎಲ್ಲೆಲ್ಲಿ ಅಳವಡಿಸ್ಕೊಳ್ಬಹುದು, ನಾನು ಮಾಡ್ಕೋಬಹುದು ನನ್ನ ನ್ಯೂ ಜಾಯಿನಿಗೆ. ಯಾಕಂದ್ರೆ ನ್ಯೂ ಜಾಯಿನೀಸು ಬಂದವರಿಗೆ ನಾವೆಲ್ಲ ಒಟ್ಟಿಗೆ ಪ್ರಮೋಟ್ ಮಾಡಕ್ಕಾಗಲ್ಲ. ಬಟ್ ಅವರು ಯಾವುದನ್ನ ಕ್ಯಾಚ್ ಮಾಡ್ತಾರೆ ಅಂತ ನಾನು ಅರ್ಥ ಮಾಡ್ಕೊಂಡು, ಅದಕ್ಕೆ ನರಿ ತರ ವೈಸೆಸ್ಟ್ ಅಂತ ಹೇಳೋದು. ನರಿ ಬುದ್ಧಿ ಅಂದ್ರೆ ಆಕ್ಚುಲಿ ಬೇಡದೇ ಇರೋದು ಅಂತ ಇರುತ್ತೆ, ಬಟ್ ಇಲ್ಲಿ ನರಿ ಬುದ್ಧಿ ಬೇಕು ನಮಗೆ. ಆ ಹೊಸಬ್ರು ಬಂದವರು ಅವ್ರಿಗೆಲ್ಲವನ್ನ ಒಟ್ಟಿಗೆ ಹಾಕಿದ್ರೆ ಅರ್ಥ ಆಗಲ್ಲ. ನನಗೆ ಅರ್ಥ ಆಗಿರೋದನ್ನ ಅವ್ರಿಗೆ ಅರ್ಥ ಹಾಕಿದ್ರೆ ಆಗಲ್ಲ. ಅವ್ರು ಯಾವ್ದನ್ನ ಅರ್ಥ ಮಾಡ್ಕೊಂಡಿರ್ಬೋದು ಅಂತ ಕ್ಯಾಚ್ ಮಾಡ್ಬೇಕಾಗತ್ತೆ. ಅದಕ್ಕೆ ನರಿ ಬುದ್ಧಿನೂ ಬೇಕು ನಮ್ಮ ಹತ್ರ. ಅವ್ರು ಯಾವ್ದನ್ನ ಕ್ಯಾಚ್ ಮಾಡ್ಕೋಬಹುದು ಅದನ್ನೇ ಹೈಲೈಟ್ ಮಾಡಿ ಅವರಿಗೆ ಬಿಸ್ನೆಸ್ ಬರವಣಿಗೆ ಮಾಡೋದು. ಸೊ ಇದು ನನ್ನ ಇಂಟೆನ್ಷನ್. ಸೊ ನಾಳೆ ಇದು ಒಂದನ್ನ ಹೋಮ್ವರ್ಕ್ ಆಗಿ ತಗೊಳ್ಳೋಣ. ಯಾವುದು? ರಿಟೇಲಿಂಗ್. ಲಾಸ್ಟ್ 10th ಪಾಯಿಂಟ್. ಎಲ್ರು ಅದನ್ನ ಪುನಃ ಕೇಳ್ಕೊಳ್ಳಿ. ಯಾರಿಗೆ ಅರ್ಥ ಆಗಿಲ್ಲ ಅದನ್ನ ನಿಮ್ಮ ಅಪ್ಲೈನ್ ಹತ್ರ ಕೇಳ್ಕೊಳ್ಬೇಕಂದ್ರೆ ಹಿಂದಿಯಲ್ಲಿ ಕೆಲವರು ಅರ್ಥ ಆಗಲ್ಲ, ಆದ್ರೆ ಈಗ ಎಲ್ರಿಗೂ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಅದನ್ನ ವಾಚ್ ಮಾಡಿ ನಿಮಗೆ ಎಲ್ಲಿ ಅದನ್ನ ಅಳವಡಿಸ್ಕೊಳ್ಳಬಹುದು. ಇದು ಶೇರಿಂಗ್ ಆಫ್ ಅವರ್ ಆಕ್ಷನ್ಸ್ ಒಂದು, ಥ್ಯಾಂಕ್ಸ್ ಟು ಶಿವಪ್ರಕಾಶ್. ಆದ್ರೆ ತುಂಬಾ ಜನಗಳಿಗೆ ನಾನು ಆಕ್ಷನ್ಸೇ ಮಾಡಿಲ್ಲ, ಏನ್ ಶೇರ್ ಮಾಡೋದು ಅಂತ ಒಂದು ಫೀಲ್ ಇರತ್ತಲ್ವಾ, ಅಂತವ್ರು ಕನೆಕ್ಟೇ ಆಗಲ್ಲ. ಅದಕ್ಕೋಸ್ಕರ ಶೇರಿಂಗ್ ಫ್ರಮ್ ಮೈ ಲರ್ನಿಂಗ್ ಇದು ಒಂದು ಇವೆಂಟ್ ಅನ್ನ ನಾನು ಎಲ್ಲಿಂದಾದ್ರೂ ಪರವಾಗಿಲ್ಲ ಕ್ಯಾಚ್ ಮಾಡ್ಕೊಂಡು ಅದನ್ನ ಶೇರಿಂಗ್ ಮಾಡುವಾಗ ನೀವು 30 ಸೆಕೆಂಡ್ಸೇ ಮಾಡಿ, 1 ಮಿನಿಟೇ ಮಾಡಿ, 5 ನಿಮಿಷ 10 ನಿಮಿಷ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಾನು ಏನ್ ಕ್ಯಾಚ್ ಮಾಡಿದೆ ನಾನು ಇದನ್ನ ಮಾಡ್ತೀನಿ. ಎಕ್ಸಾಂಪಲ್, ನಮ್ಮ ವೆಂಕಟೇಶ್ ಅವರು, ನಾನು ಮೀಟ್ ಮಾಡಿದೆ, ನಂಗೆ ಧೈರ್ಯ ಬಂದಿಲ್ಲ ಅಂತ ಹೇಳಿದ್ರು. ಆ ಧೈರ್ಯವನ್ನ ಎಲ್ಲಿಂದ ತಗೊಳ್ಳೋದು? ಅವರೇ ಹುಡ್ಕೋಬೇಕಲ್ವಾ. ನಾನು ಹಿಂಗೆ ನನ್ನ ಧೈರ್ಯವನ್ನ ತಗೊಳ್ಳಿ ವೆಂಕಟೇಶ್ ಅಂತ ಕೊಡಕ್ಕಾಗಲ್ಲ. ಎಲ್ಲಾನು ನನ್ನ ಒಳಗಡೆನೆ ಇದೆ. ನನ್ನ ಒಳಗಿನ ಕಳ್ಳ ಯಾವುದು ಅಂತ ಹುಡುಕಿದ್ರೆ ಧೈರ್ಯ ಅಲ್ಲಿಗೆ ಹೋಗುತ್ತೆ. ಆ ಕಳ್ಳನನ್ನ ಹೊರಗಡೆ ಓಡಿಸಿ ಧೈರ್ಯ ಅಲ್ಲಿಗೆ ಬರುತ್ತೆ. ಇಲ್ಲ, ಕಳ್ಳ ಮತ್ತೆ ಧೈರ್ಯ ಎರಡು ಯುದ್ಧ ಮಾಡುವಂಗೆ ಆಕ್ಷನ್ಗೆ ಬರ್ಬೇಕಾಗಿರೋದು ಅಷ್ಟೇ. ಸೊ ಐ ಥಿಂಕ್ ನಾನೀಗ 1 ನಿಮಿಷ ಓವರ್ ಟು ಶಿವಪ್ರಕಾಶ್ ಕೊಡ್ತೀನಿ. ನೀವೇ ಕ್ಲೋಸಿಂಗ್ ಮಾಡಿ ವಿತ್ ಅಫರ್ಮೇಶನ್ಸ್ ಕೂಡ. ಎಸ್ ಶಿವಪ್ರಕಾಶ್, ಓವರ್ ಟು ಯು. ಎಸ್, ಥ್ಯಾಂಕ್ ಯು ಮೇಡಮ್. ಸೊ ಅದು ಪೋಲಿಂಗ್ ಕೂಡ ಮಾಡಿದ್ದೀನಿ ನಾನು. ಈಗ ಯಾರೆಲ್ಲ ಜೇನಿಯರ್ MS ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ಸೊ ಅದಕ್ಕೆ ವೋಟ್ ಮಾಡ್ಬೋದು. ಸೊ ಆಲ್ರೆಡಿ ಮಹೇಶ್ ಅವರು ಮಾಡಿದ್ದಾರೆ, ನೋ ಅಂತ ಪಾಪರ್ ಔಟ್ ಆಫ್ ಸ್ಟೇಷನ್. ಥ್ಯಾಂಕ್ ಯು ಮಹೇಶ್. ಸೊ ಥ್ಯಾಂಕ್ ಯು ಆಲ್. ಸೊ ಲೆಟ್ಸ್ ಡೂ ಅಫರ್ಮೇಶನ್. I am the best. I am the best. I am the winner. I'm the winner. I can do it.
I Today can do is my it. day. Today is my day. God is there with me always. God is Thank there you. with me. Thank you. Thank Thank you. you. ಯಾರೆಲ್ಲ ಜಯನಗರ MSc ಇವತ್ತು ಇವೆಂಟ್ ಅಲ್ಲಿ ಇರ್ತೀರಾ, ವೆಲ್ಕಮ್. ಯಾರಿಗೆಲ್ಲ ಇರಕ್ಕಾಗಲ್ಲ, ನಿಮ್ಮ ಗೆಸ್ಟ್ ಗಳನ್ನ, ನಿಮ್ಮ ಡೌನ್ಲೈನ್ ಗಳನ್ನ ಪುನಃ ರಿಮೈಂಡರ್ ಹಾಕಿ ಪ್ರಮೋಟ್ ಮಾಡಿ. ಪ್ರಮೋಟಿಂಗ್ ಮಾಡುವಂತದ್ದೇ ಈಗ ಏನು ವೆಂಕಟೇಶ್ ನಾವು ಕಲಿಸ್ತಾ ಇರೋದ್ರೆ, ದಿಟ್ ಇಸ್ ಜಸ್ಟ್ ಲೈಕ್ ಎ ಪ್ರಮೋಷನ್ ಟು ಎವ್ರಿಬಡಿ, ರೀಚಿಂಗ್ ಔಟ್ ಟು ಮೆನಿ ಪೀಪಲ್. ಇನ್ಫ್ಲೂಯೆನ್ಸಿಂಗ್ ಪರ್ಸನಲಿ ಆದ್ರೆ ಪ್ರಮೋಟಿಂಗ್ ವಿತ್ ದ ಆಲ್ ರೌಂಡ್. So thank you all for today's participation. Let us end today's. Be happy, be healthy.